ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜ ಶಿರತ್ನಾಡ್ಯ ವಂದೇ ಭಾರತ ಮಾತರು. ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮಪೂಜನೀಯ ದಿವ್ಯತ್ರಿಯರಿಗೆ ಇಷ್ಟೊತ್ತು ನಮ್ಮೆಲ್ಲರನ್ನು ಭಕ್ತಿಗೀತೆಗಳಲ್ಲಿ ಮಿಂದೇಳಿಸಿರುವಂಥ ನೆಚ್ಚಿನ ಸರಸ್ವತಿ ಪುತ್ರರಾದ ಇಬ್ಬರು ಅಣ್ಣಂದಿರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಹಿಂದೂ ಧರ್ಮದ ರಕ್ಷಕರು, ಅಕ್ಕ ಅಣ್ಣಂದಿರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಇಷ್ಟೊತ್ತು ಆ ಪುಟ್ಟ ತಂಗಿಯ ಮಾತನ್ನು ಕೇಳಿದ್ವಿ. ನನಗೆ ಮರಾಠಿ ಬರೋದಿಲ್ಲ, ನನಗೆ ಭಾಷೆ ಅರ್ಥ ಆಗಲಿಲ್ಲ, ಆದರೆ ಭಾವನೆಗಳು ಸ್ಪಷ್ಟವಾಗಿ ಅರ್ಥ ಆಯಿತು. ಅಂಥ ಭಾವನೆಗಳು ಆ ಪುಟ್ಟ ಬಾಲಕಿಯ ಕಂಠದಿಂದ ಝೇಂಕರಿಸಿದಂಥ ಆ ಶಿವಘೋಷ ಯಾವತ್ತಿನ ದಿನ ಹಿಂದೂ ಧರ್ಮದ ಒಂದೊಂದು ಮನೆಯ ಮಗುವಿನ ಬಾಯಿನಲ್ಲಿ ಬರುತ್ತೋ ಅವತ್ತಿನ ದಿನ ಹಿಂದೂ ಸ್ವರಾಜ್ಯ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಆ ಪುಟ್ಟ ಹುಡುಗಿ ತೋರಿಸ್ಕೊಟ್ಟಿದ್ದಾಳೆ. ಅನೇಕ ಬಾರಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಅನೇಕರು ಕೇಳ್ತಾರೆ, ನೀವು ಶಿವಾಜಿ ಮಹಾರಾಜರನ್ನ ಕೊಂಡಾಡ್ತೀರಾ, ಶಿವಾಜಿ ಮಹಾರಾಜರನ್ನ ಆರಾಧಿಸ್ತೀರಾ, ಶಿವಾಜಿ ಮಹಾರಾಜರೇನು ದೇವರ ನಿಮಗೆ ಅಂತ ಕೇಳೋರು ಅನೇಕರಿದ್ದಾರೆ. ಅಷ್ಟೊಂದು ಕೊಂಡಾಡ್ತಿರಲ್ಲ ಶಿವಾಜಿ ಮಹಾರಾಜರನ್ನ, ಶಿವಾಜಿ ಮಹಾರಾಜರೇನು ದೇವರ ನಿಮಗೆ ಅಂತ ಕೇಳೋರು ಅನೇಕರಿದ್ದಾರೆ. ಬಹುಶಃ ಶಿವಾಜಿ ಮಹಾರಾಜರ ದೇವರ ಅಲ್ಲದೇ ಇರ್ಬೋದು, ಆದರೆ ನನ್ನ ನೆಚ್ಚಿನ ಬಂಧುಗಳೇ, ಇವತ್ತಿಗೂ ನಾನು ನೀವುಗಳು ನಮ್ಮಿಂದಿಡಿದು ಜಗತ್ತಿನಾದ್ಯಂತ ಇರುವಂಥ 100 ಕೋಟಿ ಹಿಂದೂಗಳು ಆರಾಧಿಸುವಂಥ ಮುಕ್ಕೋಟಿ ದೇವರುಗಳು ಇವತ್ತಿಗೂ ನಮ್ಮ ದೇವಸ್ಥಾನದ ಗರ್ಭಗುಡಿನಲ್ಲಿ ಸುರಕ್ಷಿತವಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜರು. ಅದಕ್ಕೆ ಶಿವಾಜಿ ಮಹಾರಾಜರನ್ನು ಆರಾಧಿಸೋದು ನಾವು. ಶಿವಾಜಿ ಮಹಾರಾಜರು ಇದನ್ನ ನಾನು ಹೇಳ್ತಾ ಇರೋದು ಮಾತ್ರ ಅಲ್ಲ, ಭೂಷಣ ಎಂಬ ಕವಿ ಬಹಳ ಸುಂದರವಾಗಿ ಹೇಳ್ತಾರೆ. ಶಿವಾಜಿ ಮಹಾರಾಜರು ಇಲ್ಲದೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ಅಂತ ಭೂಷಣ ಎಂಬ ಕವಿ ಈ ಕವಿತೆನಲ್ಲಿ ಬಹಳ ಸುಂದರವಾಗಿ ವರ್ಣಿಸ್ತಾ ಹೇಳ್ತಾರೆ. काशी की कड़ा जाती मधुर मस्जिद होती यदि ಶಿವಾಜಿನ ಹೋತಾ ತೋ ಶುನ್ನತ ಹೋತಿ ಸಬ್ಕಿ ಅಂತ. ಶಿವಾಜಿ ಮಹಾರಾಜ್ ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂದ್ರೆ ಕಾಶಿ ಕಳಸವನ್ನ ಕಳ್ಕೊಂತಿತ್ತು, ಮಥುರ ಮಸೀದಿ ಆಗಿರ್ತಿತ್ತು. ಅಕಸ್ಮಾತ್ ಶಿವಾಜಿ ಮಹಾರಾಜ್ ಹುಟ್ಟಿರ್ಲಿಲ್ಲ ಅಂದಿದ್ರೆ ಎಲ್ಲರಿಗೂ ಇಸ್ಲಾಮಿಕ್ ಸಂಸ್ಕಾರ ಆಗ್ತಿತ್ತು ಅಂತ ಭೂಷಣ ಎಂಬ ಕವಿ ಬರೆದ್ರು. ಅರ್ಥಾತ್ ಶಿವಾಜಿ ಮಹಾರಾಜ್ ಹುಟ್ಟಿರ್ಲಿಲ್ಲ ಅಂದಿದ್ರೆ ಒಮ್ಮೆ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಎಂಥ ಸಂದರ್ಭ! ಎಲ್ಲೆಡೆಯಿಂದ ಮೊಘಲರ ಆಕ್ರಮಣ, ಪರಕೀಯರ ದಾಳಿ, ಉತ್ತರದಿಂದ ದಕ್ಷಿಣದವರೆಗೂ ಪೂರ್ವದಿಂದ ಪಶ್ಚಿಮದ ಹೊರಗೂ ಇದ್ದಂಥ ಅಷ್ಟು ಹಿಂದೂ ಸಮಾಜ ತತ್ತರಿಸಿ ಹೋಗ್ತಿದೆ. ಹಿಂದೂಗಳು ದೇವರ ಆರಾಧನೆ ಮಾಡಬೇಕು ಅಂದ್ರೆ ಜಾಜಿಯ ಕಂದಾಯ ಕಟ್ಟಬೇಕು, ಹಿಂದೂಗಳು ತೀರ್ಥಯಾತ್ರೆ ಮಾಡಬೇಕು ಅಂದ್ರೆ ಜಾಜಿಯ ಕಂದಾಯ ಕಟ್ಟಬೇಕು, ನಮ್ಮದೇ ದೇಶದಲ್ಲಿ ನಮ್ಮದೇ ದೇವರ ಆರಾಧನೆ ಮಾಡಬೇಕು ಅಂದ್ರೆ ಜಾಜಿಯ ಕಂದಾಯ ಕಟ್ಟಬೇಕು. ಎಂಥ ಪರಿಸ್ಥಿತಿ ಇತ್ತು ಹಿಂದೂ ಸಮಾಜದ್ದು. ಅಂಥ ಸಂದರ್ಭದಲ್ಲಿ ಶಿವನೇರಿಯ ಕೋಟೆಗಳಲ್ಲಿ ಒಂದು ಪುಟ್ಟ ಶಿವಾಂಶ, ಒಬ್ಬ ಕವಿ ಹಿರಿಯರು ಬಹಳ ಸುಂದರವಾಗಿ ಬರೀತಾರೆ. ಇಡೀ ಭಾರತ ಮೊಘಲರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರುವಂಥ ಸಂದರ್ಭಕ್ಕೆ ಶಿವನೇರಿಯ ಕೋಟೆಗಳಲ್ಲಿ ಒಂದು ಮುಗುಳ್ನಗೆ ಕೇಳಿ ಬಂತು. ಆ ಮುಗುಳ್ನಗೆ ಮುಂದೊಂದು ದಿನ ಮೊಘಲರ ಮೃತ್ಯುವಿಗೆ ಕೊನೆ ಮೊಳೆ ಆಗಿತ್ತು ಅಂತ. ಶಿವಾಜಿ ಮಹಾರಾಜರು ಶಿವನೇರಿಯ ದುರ್ಗದಲ್ಲಿ ಹುಟ್ಟಿದಾಗ ತಾಯಿ ಜೀಜಾಬಾಯಿಯ ಗರ್ಭದಲ್ಲಿ ಸ್ವತಃ ತಾಯಿ ತುಳಜಾ ಭವಾನಿಯ ವರಪುತ್ರನಾಗಿ ಶಿವನ ಅವತಾರವೆಂದೇ ಇವತ್ತಿಗೂ ನಾವು ಆರಾಧಿಸುವಂಥ ಶಿವಾಂಶ ಸಂಭೂತನಾಗಿ ಹುಟ್ಟು ಬರ್ತಾರೆ. ಶಿವಾಜಿ ಮಹಾರಾಜರ ಜನ್ಮದ ಸಮಯಕ್ಕೆ ಸಮರ್ಥ ರಾಮದಾಸರ ಹತ್ರ ಒಂದಿಷ್ಟು ಜನ ಭಕ್ತರು ಬಂದಿರ್ತಾರೆ. ಅವರು ಬಂದು ರಾಮದಾಸರ ಹತ್ರ ಕುತ್ಕೊಂಡು ಕೇಳ್ತಾರೆ, ರಾಮದಾಸರೇ, ಏನು ಹೀಗಾಗಿದೆ ನಮ್ಮ ಪರಿಸ್ಥಿತಿ? ನಮ್ಮದೇ ಹಿಂದೂಗಳ ದೇಶ, ನಮ್ಮ ಹಿಂದೂ ರಾಜರು ಆಳಿ ಹೋಗಿದ್ದಂಥ ದೇಶ, ನಮ್ಮ ಸನಾತನ ಧರ್ಮ ಹುಟ್ಟಿ ಬೆಳೆದು ಮೆರೆದಂಥ ದೇಶ, ಇಂತಹ ನಮ್ಮದೇ ಭಾರತ ದೇಶದಲ್ಲಿ ನಾವೇ ಹಿಂದೂಗಳು ಬದುಕಲಿಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀವಲ್ಲ, ಮುಂದೆ ಬರುವಂಥ ಪೀಳಿಗೆ ಹಿಂದೂವಾಗಿ ಉಳಿಲಿಕ್ಕೆ ಸಾಧ್ಯವಾ ಅಂತ ಕಣ್ಣೀರಿಡ್ತಾ ಭಕ್ತಾದಿಗಳೆಲ್ಲ ಬಂದು ಪ್ರಶ್ನೆ ಮಾಡಿದ್ರೆ ರಾಮದಾಸರು ಆಗ ಕೂತು ಭವಿಷ್ಯವಾಣಿಯನ್ನು ನುಡಿದು ಹೇಳ್ತಾರೆ, ಹೌದು ನಿಜ, ಈಗ ಹಿಂದೂ ಸಮಾಜದ ಮೊಘಲರ ದಾಳಿಯ ಕೈ ಕೆಳಗಡೆ ತತ್ತರಿಸಿ ಹೋಗ್ತಾ ಇರ್ಬೋದು, ಆದರೆ ಇದೇ ಸಮಯಕ್ಕೆ ಇದೇ ಹಿಂದೂಗಳ ರಕ್ಷಣೆಗೆ, ನನ್ನ ರಕ್ಷಣೆಗೆ, ನಿನ್ನ ರಕ್ಷಣೆಗೆ, ನಮ್ಮ ಗುಡಿಗೋಪುರಗಳಲ್ಲಿರುವಂಥ ನಮ್ಮ ದೇವರ ಮೂರ್ತಿಗಳ ರಕ್ಷಣೆಗೆ ಶಿವನ ಅವತಾರವೆಂದೇ ಭಾವಿಸುವಂಥ ಒಂದು ಶಿವಾಂಶ ಸಂಭೂತ ಹುಟ್ಟಲಿಕ್ಕಿದ್ದಾನಪ್ಪ. ಈ ಜಗತ್ತಿನಲ್ಲಿ ಮುಂದೊಂದು ದಿನ ಎಲ್ಲಿವರೆಗೂ ಸೂರ್ಯ ಚಂದ್ರರು ಬದುಕಿರ್ತಾರೋ ಅಲ್ಲಿವರೆಗೂ ಅವನ ಹೆಸರು ನಾಮಾಂಕಿತ ಎಲ್ಲೆಡೆ ಪ್ರಚಾರವಾಗುತ್ತೆ ಅಂತ ಸಮರ್ಥ ರಾಮದಾಸರು ಆಗ ನುಡಿದಂಥ ಭವಿಷ್ಯವಾಣಿ. ಸಮರ್ಥ ರಾಮದಾಸರು ಭವಿಷ್ಯವಾಣಿ ನಡೆದ್ರು. ಅದಕ್ಕೆ ತಕ್ಕ ಹಾಗೆ ಕೆಲವು ಗಂಟೆಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮವಾಯಿತು ಶಿವನೇರಿಯಲ್ಲಿ.
ಛತ್ರಪತಿ ಶಿವಾಜಿ ಮಹಾರಾಜ್ ಹೇಳಿದ್ದೇನು? ಬಾಲ ಶಿವಾಜಿ ಕರೆ ಕೊಟ್ರು, ಹಿಂದೂ ಧರ್ಮ ಪ್ರತಿಷ್ಠಾಯ ಸಿದ್ಧ ಷಡ್ಗ ಸದಾವಯಂ. ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕಂದ್ರೆ ಕೈಯಲ್ಲಿ ಖಡ್ಗ ಹಿಡಿಬೇಕು ಅನ್ನೋದನ್ನ ಬಾಲ ಶಿವಾಜಿ 3.5 ದಶಕಗಳ ಹಿಂದೆ ಕರೆಯನ್ನ ಕೊಟ್ಟು ಅಷ್ಟು ಹಿಂದೂಗಳನ್ನು ಸಂಘಟಿಸಿದ್ರು. ಬಹುಶಃ ನನ್ನ ನೆಚ್ಚಿನ ಬಂಧುಗಳೇ, ಶಿವಾಜಿ ಮಹಾರಾಜರನ್ನ ಇಷ್ಟು ವರ್ಷಗಳ ಕಾಲ ನಾವು ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ. ಶಿವಾಜಿ ಮಹಾರಾಜರನ್ನ ಯಾರು ಆರಾಧಿಸ್ತಾರೆ ಅಂದ್ರೆ ಹಿಂದೂ ಸಂಘಟನೆಗಳು ಆರಾಧಿಸ್ತಾವೆ. ಶಿವಾಜಿ ಮಹಾರಾಜರ ಜಯಂತಿಯನ್ನು ಯಾರು ಆಚರಿಸ್ತಾರೆ ಅಂದ್ರೆ ಮರಾಠರು ಆಚರಿಸ್ತಾರೆ ಅಂತ ಅನೇಕರ ಭಾವಿಸಿದ್ವಿ. ಆದ್ರೆ ಈಗ ಕಾಲ ಬದಲಾಗಿದೆ. ಇವತ್ತು ಶಿವಾಜಿ ಮಹಾರಾಜರ ಜಯಂತಿಯನ್ನ ಕೇವಲ ಮರಾಠರು ಆಚರಿಸೋದಿಲ್ಲ, ಕೇವಲ ಹಿಂದೂ ಸಂಘಟನೆಗಳು ಆಚರಿಸೋದಿಲ್ಲ. ಸುಮಾರು 1-2 ವರ್ಷಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ನಡೆದಂತ ಘಟನೆ, ಕಾಶ್ಮೀರದಲ್ಲಿದ್ದಂಥ ನಮ್ಮ ಭಾರತದ ಸೈನಿಕರು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಕಾಶ್ಮೀರದಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಿದ್ರು. ನಮ್ಮ ಸೈನಿಕರ ಬಾಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಘೋಷಣೆಗಳು ಕೇಳಿ ಬರುತ್ತೆ, ಸುಮ್ಮನೆ ಅಲ್ಲ. ಇವತ್ತಿಗೂ ನಮ್ಮ ಸೈನ್ಯಕ್ಕೆ ಶಿವಾಜಿ ಮಹಾರಾಜರು ಬಹಳ ದೊಡ್ಡ ಆದರ್ಶವಾಗಿ ನಿಲ್ತಾರೆ. ಕಾರಣ ಏನಕ್ಕೆ ಅಂದ್ರೆ, ನನ್ನ ನೆಚ್ಚಿನ ಬಂಧುಗಳೇ, ಒಂದು ಕಾಲದಲ್ಲಿ ಪರಕೀಯರೆಲ್ಲ ಸಮುದ್ರ ಮಾರ್ಗದಿಂದ ಭಾರತದ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಸಮುದ್ರ ಮಾರ್ಗವನ್ನು ಒಂದು ಭದ್ರಗೊಳಿಸಬೇಕು ಅಂತ ಸಮುದ್ರದಲ್ಲಿ ಜಲದುರ್ಗಗಳನ್ನು ಕಟ್ಟಿದಂತ ಪ್ರಪ್ರಥಮ ವ್ಯಕ್ತಿ ಜಗತ್ನಲ್ಲಿ ಭಾರತದ ಇತಿಹಾಸದಲ್ಲಿ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಇಡೀ ಸಮುದ್ರ ಮಾರ್ಗವನ್ನ ರಕ್ಷಿಸಿಕೊಳ್ಳಿಕ್ಕೋಸ್ಕರ ಜಲದುರ್ಗಗಳನ್ನ ನಿರ್ಮಾಣ ಮಾಡಿದ್ರು, ನೌಕಾಪಡೆಯನ್ನು ನಿರ್ಮಾಣ ಮಾಡಿದ್ರು. ಶಿವಾಜಿ ಮಹಾರಾಜರ ನೌಕಾಪಡೆಯ ಸಾಮರ್ಥ್ಯ ಎಷ್ಟು ಬಲಿಷ್ಠವಾಗಿತ್ತು ಅಂದ್ರೆ, ನನ್ನ ನೆಚ್ಚಿನ ಬಂಧುಗಳೇ, ಸುಮಾರು 3.5 ದಶಕಗಳ ಹಿಂದೆ ಶಿವಾಜಿ ಮಹಾರಾಜರ ನೌಕಾಪಡೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಯುದ್ಧ ಹಡಗುಗಳಿದ್ದು, ಯುದ್ಧಕ್ಕೆ ಬಳಸುವಂತ ಹಡಗುಗಳು. ಈ ಸಂಖ್ಯೆ ಕೇಳಿದಾಗ ನಮಗೆ ಸಣ್ಣ ಅಂತ ಅನಿಸ್ಬೋದು, ಬಹಳ ಚಿಕ್ಕದು ಅಂತ ಅನಿಸ್ಬೋದು. ಆದರೆ ಒಮ್ಮೆ ಅದನ್ನೇ ಮೆಲುಕು ಹಾಕಿ ನೋಡಿದ್ರೆ, ಈಗಿನ ಸಮಯಕ್ಕೆ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇವತ್ತಿಗೂ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು ಅಂತ ಕರೆಸ್ಕೊಳ್ಳುವಂತ, ಜಗತ್ತಿನ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತ ಅಮೆರಿಕ ದೇಶ ಇದೆ. ಜಗತ್ತಿನ ಅತ್ಯಂತ ಬಲಿಷ್ಠ ದೇಶಗಳಲ್ಲಿ ಒಂದು. ಮತ್ತು ಜಗತ್ತಿನ 4ನೇ ಅತ್ಯಂತ ದೊಡ್ಡ ನೌಕಾಪಡೆ ಇರೋದು ಅಮೆರಿಕ ದೇಶದ್ದು. ಆದ್ರೆ ಇವತ್ತಿಗೂ 2024ರಲ್ಲೂ ಅಮೆರಿಕ ದೇಶದ ನೌಕಾಪಡೆಯಲ್ಲಿರುವಂತ ಒಟ್ಟು ಯುದ್ಧಕ್ಕೆ ಬಳಸುವಂತ ಹಡಗುಗಳ ಸಂಖ್ಯೆ ಎಷ್ಟು ಅಂದ್ರೆ ಕೇವಲ 485 ಮಾತ್ರ. ಅಂಥದ್ರಲ್ಲಿ 3.5 ದಶಕಗಳ ಹಿಂದೆ ಯಾವುದೇ ಬೆಂಬಲವಿಲ್ಲದೆ, ಯಾರ ಸಹಾಯವಿಲ್ಲದೆ, ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಒಬ್ಬ ವ್ಯಕ್ತಿ ನಿಂತು ಸುಮಾರು 500 ಯುದ್ಧ ಹಡಗುಗಳನ್ನು ತಯಾರು ಮಾಡಿ ಕೊಂಡಾಣ ಅಂತ ಅನೇಕ ಕೋಸ್ಟ್ಗಳನ್ನು ನಿರ್ಮಾಣ ಮಾಡಿ, ಸಿಂಧುದುರ್ಗ, ಪದ್ಮದುರ್ಗ ಅಂತ ಜಲದುರ್ಗಗಳನ್ನು ನಿರ್ಮಾಣ ಮಾಡಿ ಭಾರತದಲ್ಲಿ ಜಲ ಮಾರ್ಗವನ್ನು ರಕ್ಷಿಸುವಂತ ಕೆಲಸ ಮಾಡಿದ್ರಲ್ಲ. ಇದೇ ಕಾರಣಕ್ಕೋಸ್ಕರ ಇವತ್ತಿಗೂ ಭಾರತದ ನೌಕಾಪಡೆಯ ಪಿತಾಮಹ ಅರ್ಥಾತ್ ಫಾದರ್ ಆಫ್ ಇಂಡಿಯನ್ ನೇವಿ ಅಂತ ಯಾರು ಅಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ನಮ್ಮ ಸೈನಿಕರು ಹೆಮ್ಮೆ ಪಡ್ತಾರೆ. ಶಿವಾಜಿ ಮಹಾರಾಜರ ಪ್ರೇರಣೆ ಕೇವಲ ನಮ್ಮ ಸೈನಿಕರು ಮಾತ್ರ ಅಲ್ಲ, ನನ್ನ ನೆಚ್ಚಿನ ಬಂಧುಗಳೇ, ಜಗತ್ತಿನಾದ್ಯಂತ ಇರುವ ಸೇನೆಗಳು. ಕೆಲವು ವರ್ಷಗಳ ಹಿಂದೆ ವಿಯೆಟ್ನಾಂನ ರಾಯಭಾರಿ ಭಾರತಕ್ಕೆ ಬಂದಿದ್ರು, ಹೆಣ್ಣು ಮಗಳಾಕೆ. ವಿಯೆಟ್ನಾಂನ ರಾಯಭಾರಿಯ ತಾಯಿ ಭಾರತಕ್ಕೆ ಬಂದಾಗ ಅವರನ್ನ ಸಾಮಾನ್ಯ ಆಗಿದ್ದಂಥ ಸ್ವಭಾವ ಕರ್ಕೊಂಡೋದ್ರು, ಮಹಾತ್ಮ ಗಾಂಧೀಜಿಯವರ ಸಮಾಧಿ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದ್ರು. ತಾಯಿ ವಿಯೆಟ್ನಾಂನ ರಾಯಭಾರಿ ಬಂದವರು ಮಹಾತ್ಮ ಗಾಂಧೀಜಿಯವರ ಸಮಾಧಿಯ ಮುಂದೆ ನಿಂತು ಅದಕ್ಕೆ ಗೌರವವನ್ನು ಸಮರ್ಪಿಸಿ ವಾಪಸ್ ಬರಬೇಕಾದ್ರೆ ಭಾರತದ ನಾಯಕರಲ್ಲಿ ನಿಂತಿದ್ರೆ ಅವ್ರ ಹತ್ರ ಕೇಳ್ತಾರಂತೆ, ನೀವು ನನ್ನನ್ನು ಭಾರತದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಜಾಗಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನನ್ನ ಹತ್ರ ಒಂದು ಬೇಡಿಕೆ ಇದೆ ಅಂತ. ಏನು ಅಂತ ಭಾರತೀಯ ನಾಯಕರು ಪ್ರಶ್ನೆ ಮಾಡಿದ್ರೆ ಆ ವಿಯೆಟ್ನಾಂನ ರಾಯಭಾರಿ ಹೆಣ್ಣು ಮಗಳು ಹೇಳ್ತಾಳಂತೆ, ನನಗೆ ನಿಮ್ಮ ದೇಶದಲ್ಲಿ ಹುಟ್ಟಿದಂತ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯನ್ನು ನೋಡ್ಬೇಕಿದೆ, ದಯವಿಟ್ಟು ಕರ್ಕೊಂಡು ಹೋಗ್ತೀರಾ ಅಂತ. ಆಕೆ ಕೇಳಿದ ಕೂಡಲೇ ಭಾರತೀಯರಿಗೆ ಆಶ್ಚರ್ಯ. ಅಲ್ಲಿವರೆಗೂ ಭಾರತದ ನಾಯಕರಿಗೆ ಗೊತ್ತಿರಲಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ಎಲ್ಲಿದೆ ಅಂತ. ಆಗ ಹುಡುಕಾಡು ಗೊತ್ತಾಗುತ್ತೆ ರಾಯಗಢದಲ್ಲಿದೆ ಅಂತ. ಆಗ ಆ ಹೆಣ್ಣು ಮಗಳನ್ನ ರಾಯಗಢಕ್ಕೆ ಕರ್ಕೊಂಡು ಹೋದ್ರೆ ರಾಯಗಢದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಗೆ ಗೌರವವನ್ನು ಸಮರ್ಪಿಸಿ ವಾಪಸ್ ಬರಬೇಕಾದ್ರೆ ತನ್ನ ಕಿಸೆಯಿಂದ ಒಂದು ಸಣ್ಣ ಚೀಲವನ್ನ ತೆಗೆದುಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯ ಒಂದಿಡಿ ಮಣ್ಣನ್ನು ಕೈಯಲ್ಲಿ ತೆಗೆದು ಆ ಪುಟ್ಟ ಚೀಲದಲ್ಲಿ ಹಾಕೊಂಡು ವಾಪಸ್ ಬರ್ತಿದ್ರಂತೆ. ಭಾರತದ ನಾಯಕರು ನಿಂತು ನೋಡ್ತಿದ್ದಾರೆ. ತಕ್ಷಣ ಆಶ್ಚರ್ಯದಿಂದ ಕೇಳಿದ್ರು, ಅಲ್ಲಮ್ಮ, ವಿಯೆಟ್ನಾಂನಿಂದ ಬಂದಂತ ರಾಯಭಾರಿ ನೀನು ಭಾರತಕ್ಕೆ ಬಂದು ಮಣ್ಣನ್ನು ತಗೊಂಡು ಹೋಗ್ತಾ ಇದೆಯಲ್ಲ ಏನಕ್ಕೆ ಅಂತ. ಆಗ ಹೆಣ್ಣು ಮಗಳು ಉತ್ತರ ಕೊಡ್ತಾರೆ. ವಿಯೆಟ್ನಾಂ ಅಂತ ವಿದೇಶದ ರಾಯಭಾರಿ ಉತ್ತರ ಕೊಟ್ಟು ಹೇಳ್ತಾರೆ, ಸ್ವಾಮಿ, ಈ ಮಣ್ಣು ಸಾಮಾನ್ಯದಲ್ಲ, ನೀವು ಆರಾಧಿಸುವಂತ ಶಿವನ ಅವತಾರ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯ ಮಣ್ಣಿದು. ಈ ಮಣ್ಣಿನ ಒಂದು ಹಿಡಿ ಮಣ್ಣನ್ನು ತಗೊಂಡೋಗಿ ನಾನು ನನ್ನ ವಿಯೆಟ್ನಾಂನ ಮಣ್ಣಲ್ಲಿ ಬರೆಸ್ತೀನಿ. ಈ ಮಣ್ಣಿನ ಸತ್ವದ ಮಾತ್ರದಿಂದಲೇ ನನ್ನ ವಿಯೆಟ್ನಾಂನಲ್ಲೂ ಛತ್ರಪತಿ ಶಿವಾಜಿ ಮಹಾರಾಜರ ಮಕ್ಕಳು ಹುಟ್ಟು ಬರಲಿ ಅನ್ನೋ ಆಶಯದಿಂದ ಈ ಮಣ್ಣನ್ನು ತಗೊಂಡು ಹೋಗ್ತಾ ಇದ್ದೀನಿ ನಾನು ಅಂತ ವಿಯೆಟ್ನಾಂನ ರಾಯಭಾರಿ ಉತ್ತರ ಕೊಡ್ತಾರಲ್ಲ. ಶಿವಾಜಿ ಮಹಾರಾಜರಲ್ಲಿ ಜಗತ್ತು ಗೌರವಿಸುವ ರೀತಿ ಏನು ಗೊತ್ತೇ? ಶಿವಾಜಿ
ಹೇಳ್ತಾರೆ, ಅಮೆರಿಕ ಅಂತ ದೊಡ್ಡ ರಾಷ್ಟ್ರವನ್ನ ನಮ್ಮ ವಿಯೆಟ್ನಾಂನಂತ ಪುಟ್ಟ ರಾಷ್ಟ್ರ ಸೋಲಿಸಬೇಕು ಅಂದ್ರೆ ನಮಗೆ ಒಬ್ಬ ನಾಯಕರಿದ್ರು, ಹೋ ಚಿ ಮಿನ್ ಅಂತ ಅವರ ಹೆಸರು. ಒಂದು ಕಾಲದಲ್ಲಿ ಇದ್ದಂತ ನಾಯಕರು. ಆ ನಾಯಕರು ಪ್ರತಿನಿತ್ಯ ದೇವರಂತೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಆರಾಧಿಸ್ತಾ ಇದ್ರು. ಆ ಶಿವಾಜಿ ಮಹಾರಾಜರ ಆದರ್ಶವನ್ನ ಪಡೆದು ಶಿವಾಜಿ ಮಹಾರಾಜರ ಗೆರಿಲ್ಲ ಯುದ್ಧ ಮಾದರಿಯನ್ನ ಬಳಸಿಕೊಂಡು ಶಿವಾಜಿ ಮಹಾರಾಜರ ಪ್ರೇರಣೆಯಿಂದ ವಿಯೆಟ್ನಾಂ ಅನ್ನು ಪುಟ್ಟ ದೇಶ, ಅಮೆರಿಕ ಅಂತ ದೊಡ್ಡ ದೇಶವನ್ನು ಯುದ್ಧದಲ್ಲಿ ಸೋಲಿಸ್ತು. ಅದಕ್ಕೆ ವಿಯೆಟ್ನಾಂ ದೇಶದ ಒಂದೊಂದು ಮಗುವು ಕೂಡ ಸದಾಕಾಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಚಿರಋಣಿಯಾಗಿರುತ್ತೆ ಅಂತ ವಿಯೆಟ್ನಾಂ ದೇಶದವರು ಹೇಳ್ಕೊಂತಾರಲ್ಲ. ಶಿವಾಜಿ ಮಹಾರಾಜರಿಗೆ ಜಗತ್ತಿನಾದ್ಯಂತ ಇರುವ ಗೌರವ ಅಂತಹದ್ದು. ಒಬ್ಬಿಬ್ಬರಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಶಿವಾಜಿ ಮಹಾರಾಜರ ಸೇನೆಯ ಬಲ ಎಲ್ಲರಿಗೂ ಎಷ್ಟು ಸ್ಪಷ್ಟವಾಗಿ ಗೊತ್ತಿತ್ತು ಅಂದ್ರೆ, ನಮ್ಮ ದೇಶದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟುವ ಸಮಯಕ್ಕೆ ಹಿಟ್ಲರ್ನ ಬಳಿ ಹೋಗ್ತಾರೆ. ಜರ್ಮನ್ ದೇಶದ ಹಿಟ್ಲರ್ನ ಬಳಿ ನಿಂತ್ಕೊಂಡು ಸುಭಾಷ್ ಚಂದ್ರ ಬೋಸ್ ಅವರು ಕೇಳ್ತಾರೆ, ಮಿಸ್ಟರ್ ಹಿಟ್ಲರ್, ನಮ್ಮ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತಕ್ಕೆ ಸ್ವತಂತ್ರ ತರಲಿಕ್ಕೋಸ್ಕರ ನಾವು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಲಿಕ್ಕಿದ್ದೀನಿ. ನನ್ನ ದೇಶದಲ್ಲಿ ಒಂದು ಸೇನೆ ಕಟ್ಟಬೇಕು, ಆದ್ರಿಂದ ನೀವು ನನಗೆ ಬೆಂಬಲ ಕೊಡ್ತೀರಾ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ನ ಮುಂದೆ ಕೇಳಿದ್ರೆ ಹಿಟ್ಲರ್ ಏನಂತ ಉತ್ತರ ಕೊಟ್ಟರು ಗೊತ್ತೇ? ಜರ್ಮನ್ ದೇಶದ ಹಿಟ್ಲರ್ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಉತ್ತರ ಕೊಟ್ಟು ಹೇಳ್ತಾರೆ, ನಿಮ್ಮ ಭಾರತಕ್ಕೆ ಸ್ವತಂತ್ರ ಬರಬೇಕು, ನೀವು ಬ್ರಿಟಿಷರನ್ನ ಭಾರತದಿಂದ ಓಡಿಸ್ಬೇಕು, ಭಾರತದಲ್ಲಿ ಸೇನೆ ಕಟ್ಟಬೇಕು ಅಂದ್ರೆ ನಿಮಗೆ ನನ್ನ ಅವಶ್ಯಕತೆ ಇಲ್ಲ, ನನ್ನ ಬೆಂಬಲ ಬೇಕಾಗಿಲ್ಲ. ನಿಮ್ಮ ದೇಶಕ್ಕೆ ಹೋಗಿ ನಿಮ್ಮ ದೇಶದ ಒಂದೊಂದು ಮಗುವಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ಹೇಳಿಕೊಡಿ ಸಾಕು, ನಿಮ್ಮ ದೇಶಕ್ಕೆ ತಾನಾಗಿ ಸ್ವತಂತ್ರ ಬರುತ್ತೆ ಅಂತ ಹಿಟ್ಲರ್ ಹೇಳಿದಂತ ಮಾತು. ಅರ್ಥಾತ್ ಶಿವಾಜಿ ಮಹಾರಾಜರ ಆದರ್ಶ ಸಾಕು ಭಾರತಕ್ಕೆ ಸ್ವತಂತ್ರ ತರಲಿಕ್ಕೆ. ಶಿವಾಜಿ ಮಹಾರಾಜರ ಸೇನೆ ಬಲದ ಪ್ರೇರಣೆ ಸಾಕು ಭಾರತದಲ್ಲಿ ಮತ್ತೊಂದು ಸೇನೆಯನ್ನು ನಿರ್ಮಾಣ ಮಾಡಲಿಕ್ಕೆ. ಜಗತ್ತಿ ರೀತಿ ಗೌರವಿಸುತ್ತಲ್ಲ ನನ್ನ ನೆಚ್ಚಿನ ಬಂಧುಗಳು. ಒಬ್ಬಿಬ್ಬರಲ್ಲ, ಭಾರತವನ್ನು ಆಳಿದಂತ ಬ್ರಿಟಿಷರು ಒಂದು ಕಾಲದಲ್ಲಿ ಮೌಂಟ್ ಬ್ಯಾಟನ್ ಅಂತ ಆತನ ಹೆಸರು, ಬ್ರಿಟಿಷ್ ಅಧಿಕಾರಿ ವೈಸ್ರಾಯ್ ಆಗಿದ್ದಂಥವ್ರು. ಮೌಂಟ್ ಬ್ಯಾಟನ್ ಒಂದು ಕಡೆ ಬರೀತಾರೆ, ಇಫ್ ಶಿವಾಜಿ ಮಹಾರಾಜ್ ವಾಸ್ ಟು ಬಾರ್ನ್ ಇನ್ ಇಂಗ್ಲೆಂಡ್ ವಿ ವುಡ್ ಹ್ಯಾವ್ ನಾಟ್ ಓನ್ಲಿ ರೂಲ್ಡ್ ಇಂಡಿಯಾ ಬಟ್ ದ ಹೋಲ್ ಯೂನಿವರ್ಸ್ ಅಂತ. ಅಂದ್ರೆ ಮೌಂಟ್ ಬ್ಯಾಟನ್ ಹೇಳ್ತಾರೆ, ಅಕಸ್ಮಾತ್ ಶಿವಾಜಿ ಮಹಾರಾಜ್ ಏನಾದ್ರೂ ಭಾರತದಲ್ಲಿ ಹುಟ್ಟೋದು ಬಿಟ್ಟು ನಮ್ಮ ಬ್ರಿಟಿಷರ ದೇಶ ಇಂಗ್ಲೆಂಡಿನಲ್ಲಿ ಹುಟ್ಟಿದ್ರೆ ನಾವು ಬ್ರಿಟಿಷರು ಇವತ್ತಿಗೆ ಕೇವಲ ಭಾರತವನ್ನಲ್ಲ ಇಡೀ ಬ್ರಹ್ಮಾಂಡವನ್ನೇ ಆಳಿರ್ತಾ ಇದ್ವಿ. ಏನಕ್ಕಂದ್ರೆ ಒಬ್ಬ ಶಿವಾಜಿ ಸಾಕು ಬ್ರಹ್ಮಾಂಡವನ್ನ ಗೆಲ್ಲಲಿಕ್ಕೆ ಅಂತ ಮೌಂಟ್ ಬ್ಯಾಟನ್ ಹೇಳುವಂತ ಮಾತು. ಬ್ರಿಟಿಷರು ಕೊಂಡಾಡಿದ್ರು ಶಿವಾಜಿ ಮಹಾರಾಜರ ಸಾಮರ್ಥ್ಯವನ್ನ, ಶಿವಾಜಿ ಮಹಾರಾಜರ ತತ್ವಾದರ್ಶಗಳೇ ಅಂತವರ ನೆಚ್ಚಿನ ಬಂಧುಗಳೇ. ಅದಕ್ಕೆ ಶಿವಾಜಿ ಮಹಾರಾಜರ ಸೇನೆ ಬಲ ಇವತ್ತಿಗೆ ನಮ್ಮ ಪ್ರೇರಣೆ ಆಗೋದು. ಎಂತೆಂಥ ಸೈನಿಕರು! ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಶಿವಾಜಿ ಮಹಾರಾಜರು ಕೇವಲ ಜಲದುರ್ಗಗಳನ್ನು ನಿರ್ಮಾಣ ಮಾಡಲಿಲ್ಲ, ನರದುರ್ಗಗಳನ್ನು ನಿರ್ಮಾಣ ಮಾಡಿದ್ರು. ಒಬ್ಬೊಬ್ಬ ಮನುಷ್ಯನು ಒಂದೊಂದು ಕೋಟೆಗೆ ಸಮ, ಒಂದೊಂದು ದುರ್ಗಗಳಿಗೆ ಸಮ, ಒಬ್ಬೊಬ್ಬ ಮನುಷ್ಯನು ನರಸಿಂಹಗಳಿದ್ದಾಗೆ. ಎಂತೆಂಥ ಸೈನಿಕರು ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಇದ್ದಿದ್ದು. 65 ಕಿಲೋ ಖಡ್ಗವನ್ನ ಹೊತ್ತು ಹೋರಾಡುವಂತವನು ಏಸಾಜಿ. 2000 ಜನ ವಿರುದ್ಧ ಒಬ್ಬಟ್ಟಿಯಾಗಿ ನಿಂತು ಹೋರಾಡುವಂತವನು ಬಾಜಿ. ಮೊಘಲರ ಮನೆಯೊಳಗೆ ಕೂತು ಗೂಢಾಚರಣೆ ಮಾಡುವಂತವರು ಬಹಿರ್ಜಿ. ಮೊಘಲರ ಸಾಮ್ರಾಜ್ಯಕ್ಕೆ ನುಗ್ಗಿ ಮೊಘಲರ ವಿರುದ್ಧ ಯುದ್ಧ ಸಾರುವಂತವರು ಧನಾಜಿ. ಸಿಂಹದ ಜೊತೆ ಹೋರಾಡಿ ಸಿಂಹದ ಜೊತೆ ಸೆಣಸಾಡಿ ಗೆದ್ದು ಬರುವಂತವರು ಛತ್ರಪತಿ ಸಂಭಾಜಿ. ಅಫ್ಜಲ್ ಖಾನನ ಕತ್ತು ಕತ್ತರಿಸಿ ತರುವವರು ಸಂಭಾಜಿ ಕಾವಜಿ. ಕೇವಲ 200 ಜನ ಮರಾಠ ಸೈನಿಕರನ್ನು ಕರ್ಕೊಂಡು ಹೋಗಿ ಸುಮಾರು 30,000 ಜನ ಮೊಘಲರ ಸೈನ್ಯವನ್ನ ಧೂಳಿಪಟ ಮಾಡಿ ಬರುವಂತವರು ರಾಮ್ಜಿ. ಕೇವಲ 8 ಗಂಟೆಗಳಲ್ಲಿ ದೆಹಲಿಯಿಂದ ಪುಣೆವರೆಗೂ ತನ್ನ ಕುದುರೆಯನ್ನು ಓಡಿಸಿಕೊಂಡು ಬರುವಂತವರು ಸಂತಾಜಿ. ಇವರೆಲ್ಲರನ್ನ ಕಟ್ಟಿಕೊಂಡು ಏಕಾಂಗಿಯಾಗಿ ನಿಂತು ಹಿಂದುವಿ ಸ್ವರಾಜ್ಯ ಸಾಮ್ರಾಜ್ಯದ ನಿರ್ಮಾಣದ ಕನಸನ್ನು ಕಂಡಂತವರು ಶಿವಾಂಶ ಸಂಭೂತ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರ ಸೇನೆ ಇಂಥವರನ್ನೆಲ್ಲ ಯೋಚನೆ ಮಾಡಿ. ಇಂಥ ವೀರಾದಿ ವೀರರನ್ನ ಕರ್ಕೊಂಡು ಶಿವಾಜಿ ಮಹಾರಾಜ ಯುದ್ಧಕ್ಕೆ ನಡೆದರೆ ಎಂಥ ಸಂದರ್ಭ! ಒಬ್ಬ ಕವಿ ಬಹಳ ಸುಂದರವಾಗಿ ಬರೀತಾರೆ, ಶಿವಾಜಿ ಮಹಾರಾಜರು ಸೈನಿಕರನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಪರಿಸ್ಥಿತಿ ಹೇಗಿರ್ತಾ ಇತ್ತು ಅಂದ್ರೆ, ಸಾಜಿ ಚತುರಂಗ ಸೇನಾ ಅಂಗ ಮೇವು ಮಂಗದಾರಿ ಸರ್ಜಾ ಶಿವಾಜಿ ಜಂಗ ಜೀತಿನೇ ಚಲತ್ತೆ ಹೇ ತಾರಸೋ ತರಣಿ ಧೂರಿ ದಾರ ಪರ ಲಗತ್ತಿ ಜಿಮ್ಮಿ ಧಾರ ಪರ ಪಾರ ಪಾರ ವಾರಿಯೂ ಹಿಲ್ಲತ್ತೆ ಹೇ ಅಂತ ಏನ್ ಸುಂದರವಾಗಿ ಬರ್ತಿದ್ದಾರೆ. ಇಂಥ ನರಸಿಂಹಗಳನ್ನ ಕರ್ಕೊಂಡು ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಯುದ್ಧಕ್ಕೆ ಅಂತ ಹೊರಟು ನಿಂತರೆ ಎಂತ ಎದುರುಗಡೆ ನಿಂತಂತವನ ಎದೆ ನಡುಗ್ತಾ ಇತ್ತಂತೆ. ಶಿವಾಜಿ ಮಹಾರಾಜರ ಸೈನಿಕರು ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ನಡೀತಾ ಇದ್ರೆ ಯಾವ ರೀತಿ ಭೂಮಿಯ ಮೇಲೆ ಪಾರಾವಾರ ಅರ್ಥಾತ್ ಪಾದರಸ ನಡುಗುತ್ತೋ ಆ ರೀತಿ ಭೂಮಿ ಕೂಡ ಕಂಪಿಸ್ತಾ ಇತ್ತಂತೆ. ಶಿವಾಜಿ ಮಹಾರಾಜರ ಸೈನಿಕರಲ್ಲಿದ್ದಂಥ ಸಾಮರ್ಥ್ಯ ಅಂತದ್ದು ಅಂತ ಒಬ್ಬ ಕವಿ ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಇಂಥ ಸೈನಿಕರು ಬಲಿದಾನ ಆಗಿದ್ದಾರೆ. ಶಿವಾಜಿ ಮಹಾರಾಜರು ಮಾಡಿದ ಮೊದಲನೇ ಕೆಲಸ ಏನಂದ್ರೆ ಇಂಥ ಸೈನಿಕರನ್ನು ಸಂಘಟಿಸೋದು. ನಾಡಿನಲ್ಲಿ ಬೆಂಬಲ ಸಿಗದಿದ್ದಾಗ ಹಳ್ಳಿಗಳಿಗೆ ಹೊರಟರು, ಮಾಳವಿ ಪೌರರನ್ನು ಕರ್ಕೊಬಂದ್ರು. ಕರ್ಕೊಬಂದ ಮಕ್ಕಳಿಗೆ ಆಟ ಆಡಿಸುವ ಮೂಲಕ ಹಿಂದುತ್ವದ ಬದ್ಧತೆಯನ್ನು ಕಲಿಸ್ಕೊಟ್ರು. ಮಂತ್ರ ಚೋಟ ತಂತ್ರ ಶೋಭೆ ಪರಿ ಯಶಸ್ವಿ ಢರಳೆತೆ ಅಂತ ಒಂದು ಮರಾಠಿ ಹಾಡಿದೆ. ಪುಟ್ಟ ಮಂತ್ರ
ಸುಲಭ ತಂತ್ರ, ಏನು ದೊಡ್ಡ ಸಾಧನೆ ಮಾಡಿತ್ತು ನೋಡಿ ಅಂತ. ಶಿವಾಜಿ ಮಹಾರಾಜರಿಂದ ನಾವು ತಗೊಳ್ಬೇಕಾದ್ರೆ ಪ್ರೇರಣೆ ಇದೆ ನನ್ನ ನೆಚ್ಚಿನ ಬಂಧುಗಳೇ, ಸಂಘಟಿತ ಭಾವ. ನಮ್ಮ ದೌರ್ಭಾಗ್ಯ ಏನು ಗೊತ್ತೇ, ಇಷ್ಟು ಜನ ಹಿಂದೂಗಳಿದ್ದೀವಲ್ಲ ನಾವಿಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಸೇರಿದ್ದೀವಿ. ಒಮ್ಮೆ ಯೋಚನೆ ಮಾಡಿ, ಯಾರಾದರೂ ನಮ್ಮ ಮುಂದೆ ಬಂದು, ಇವತ್ತು ಹಿಂದೂ ಸಮಾಜದ ದೌರ್ಭಾಗ್ಯ ಇದು, ಯಾರಾದರೂ ಹಿಂದೂಗಳ ಮುಂದೆ ಬಂದು ನೀನು ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದರೆ ನಮ್ಮ ಹಿಂದೂಗಳ ಬಾಯಿನಲ್ಲಿ ಧರ್ಮದ ಹೆಸರು ಬರೋದಿಲ್ಲ, ಜಾತಿ ಹೆಸರು ಮೊದಲಿಗೆ ಬರುತ್ತೆ. ನಮ್ಮ ಹಿಂದೂಗಳ ಪರಿಸ್ಥಿತಿ ಏನಂದ್ರೆ, ಕೋಟ್ಯಾಂತರ ಜನ ಹಿಂದೂಗಳಿದ್ದೀವಿ ದೇಶದಲ್ಲಿ, ಆದರೆ ಚದುರು ಹೋಗಿದ್ದೀವಿ. ಜಾತಿ ಹೆಸರಲ್ಲಿ ಹಿಂದೂ ಸಮಾಜ ಚದುರು ಹೋಗಿದೆ, ರಾಜಕೀಯ ಆಸಕ್ತಿಗಳ ಹೆಸರಲ್ಲಿ ಹಿಂದೂ ಸಮಾಜ ಚದುರು ಹೋಗಿದೆ. ಇವತ್ತು ಒಬ್ಬ ಹಿಂದೂ ಆಗೋಕ್ಕೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತ ಆಗ್ತಾರೆ, ಒಬ್ಬ ಹಿಂದೂ ಕುರುಬ ಆಗ್ತಾರೆ, ಒಬ್ಬ ಹಿಂದೂ ಬಲ್ಜಿಗ ಆಗ್ತಾರೆ, ಒಬ್ಬ ಹಿಂದೂ ಪರಿಶಿಷ್ಟ ಜಾತಿಗೆ ಸೇರಿದವರಾಗ್ತಾರೆ, ಒಬ್ಬ ಹಿಂದೂ ನಾನು ಮರಾಠ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ, ಒಬ್ಬ ಹಿಂದೂ ನಾನು ರಾಜಪೂತ್ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಹಿಂದೂ ಆಗೋದು ಯಾವಾಗ? ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ ಸ್ವಾಮಿ, ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿರಲಿ, ನನ್ನ ಜಾತಿ ಏನಿದ್ರು ನನ್ನ ಮನೆ ದೇವ್ರ ಕೋಣೆ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಹಿಂದೂಗಳು ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡಿ, ಆದರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಒಳಗೆ ಸೀಮಿತ ಆಗಿರಲಿ. ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವ್ರ ಕೋಣೆಯನ್ನು ದಾಟಿ ಮನೆ ಹೊಸ ದಾಟಿ ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ ಎಲ್ಲವನ್ನು ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಹಿಂದೂ ಧರ್ಮ ರಕ್ಷಣೆ ಆಗೋದು. ಇವತ್ತು ನಮ್ಮ ಸಮಸ್ಯೆ ಏನಂದ್ರೆ, ನಾವು ಜಾತಿಗಳ ಚದುರು ಇರ್ತೀವಿ. ಒಂದಿಷ್ಟು ಜನ ಇರ್ತಾರೆ ನನ್ನ ನೆಚ್ಚಿನ ಬಂಧುಗಳೇ, ಅದರಲ್ಲೂ ಎಲೆಕ್ಷನ್ ಬರುವಂತ ಸಂದರ್ಭ, ಈಗ ಒಂದಿಷ್ಟು ಜನ ಉಟ್ಕೊಂತಾರೆ ದೇಶದಲ್ಲಿ. ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು, ಇವ್ರ ಕೆಲಸ ಏನಂದ್ರೆ ಹಿಂದೂ ಸಮಾಜ ಒಡೆಯೋದು. ಯಾವುದೋ ಒಂದು ರೀತಿಯಲ್ಲಿ ನೀವು ದೇಶ ಅನ್ನಿ ಅವ್ರ ಧರ್ಮ ಅಂತಾರೆ, ನೀವು ಧರ್ಮ ಅನ್ನಿ ಅವ್ರ ಜಾತಿ ಅಂತಾರೆ, ನೀವು ಜಾತಿ ಅನ್ನಿ ಅವ್ರ ಭಾಷೆ ಅಂತಾರೆ, ನೀವು ಭಾಷೆ ಅನ್ನಿ ಅವ್ರ ಉಪಜಾತಿ ಅಂತಾರೆ. ಒಟ್ಟು ಯಾವುದೋ ಒಂದು ರೀತಿಯಲ್ಲಿ ಹಿಂದೂಗಳನ್ನು ಹೊಡಿಬೇಕು ಅನ್ನೋ ಒಂದೇ ಸಂಕಲ್ಪವನ್ನು ಇಟ್ಕೊಂಡು ಅನೇಕ ಬುದ್ಧಿಜೀವಿಗಳು ದೇಶದಲ್ಲಿದ್ದಾರೆ. ಆದರೆ ಇಂಥ ಅನೇಕ ಜನರ ಮಧ್ಯದಲ್ಲೂ ಧರ್ಮವನ್ನು ಸಂಘಟಿಸುವ ಕೆಲಸ, ಧರ್ಮ ಬೆಳೆಸುವ ಕೆಲಸ ನಾವು ಮಾಡಬೇಕಾಗಿದೆ. ಬರಬೇಕಾದ್ರೆ ನಾವು ನೋಡ್ಕೊಂಡು ಬಂದ್ವಿ, ಎಲ್ಲ ಅಣ್ಣಂದಿರು, ಕಾರ್ಯಕರ್ತ ಅಣ್ಣಂದಿರು ಮೆರವಣಿಗೆನಲ್ಲಿ ಬರಬೇಕಾದ್ರೆ ಎಲ್ಲ ಹಿರಿಯರನ್ನ ಕೈ ಮಾಡಿ ಕರೀತಾ ಇದ್ರು, ಬನ್ನಿ ಕಾರ್ಯಕ್ರಮಕ್ಕೆ ಅಂತ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ಬಾರಿ ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಯಾರೊಬ್ಬರು ಮನೆಯವರೆಗೂ ಬರುವಂತ ಅವಶ್ಯಕತೆ ಇಲ್ಲ. ಮನೆಗೆ ಬಂದು ಪ್ರತಿಯೊಬ್ಬರನ್ನು ಕರೀಲಿಕ್ಕೆ ಇದು ಆ ಕಾರ್ಯಕರ್ತರ ಮನ್ನಲ್ಲಿ ನಡೀತಾ ಇರುವಂತ ಯಾವುದೇ ಮನೆಯ ಸಮಾರಂಭ ಅಲ್ಲ, ಇದು ಧರ್ಮ ಸಮಾರಂಭ. ಧರ್ಮ ಸಮಾರಂಭ ಅಂತ ಬಂದಾಗ ಒಂದು ಪೋಸ್ಟರ್ ಸಾಕು. ನಮ್ಮ ಊರಿನಲ್ಲಿ ಒಂದು ಪೋಸ್ಟರ್ ಹಾಕಿದ ಮಾತ್ರಕ್ಕೆ ಇಡೀ ಊರಿನ ಜನ ಅವತ್ತಿನ ದಿನ ಆ ಸಮಯಕ್ಕೆ ಎಲ್ಲ ಬಂದು ಸೇರಿರಬೇಕು. ಏನಕ್ಕೆ ಅಂದ್ರೆ ನಮ್ಮ ಹಿಂದೂಗಳಿಗೆ ಅರ್ಥ ಆಗಬೇಕು, ಧಾರ್ಮಿಕ ಸಭೆ ಕಾರ್ಯಕ್ರಮ ಮಾಡ್ತಾ ಇರೋದು ಯಾರು ಕೂಡ ಕಾರ್ಯಕರ್ತ ಅಣ್ಣಂದಿರು ಮನೆಯಲ್ಲಿ ಕೆಲಸ ಇಲ್ಲ ಅಂತಲ್ಲ. ಯಾರ್ಯಾರೆಲ್ಲ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಕೂತಿದ್ದಾರಲ್ಲ ಕಾರ್ಯಕರ್ತ ಅಣ್ಣಂದಿರು, ಇಷ್ಟು ದಿನ ಊರು ತುಂಬ ಬಂಟಿಂಗ್ಸ್ಗಳನ್ನ ಕಟ್ತಾ ಇದ್ರಲ್ಲ, ಊರು ತುಂಬ ಪೋಸ್ಟರ್ಗಳನ್ನ ಕಟ್ಟಿದ್ದಾರಲ್ಲ, ನಿಮ್ಮ ಮನೆಗೂ ಬಂದು ನಿಮ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರಲ್ಲ ಕಾರ್ಯಕ್ರಮಕ್ಕೆ, ಆ ಯಾವ ಕಾರ್ಯಕರ್ತರು ಕೂಡ ಮನೆಯಲ್ಲಿ ಕೆಲಸ ಇಲ್ಲ ಅಂತ ಬಂದಲ್ಲಿ ಕೆಲಸ ಮಾಡ್ತಲ್ಲ ಧರ್ಮಕ್ಕೋಸ್ಕರ. ಮನೆಯಲ್ಲಿ 108 ಕೆಲಸ ಇದ್ರು, ಮನೆ ಕೆಲಸ ಆಮೇಲೆ ಒಂದು ಧರ್ಮದ ಕೆಲಸ ಆಗಬೇಕು, ದೇಶದ ಕೆಲಸ ಆಗಬೇಕು ಅಂತ ಬಂದಿಲ್ಲ ಅವರು. ಏನಕ್ಕಾಗ ಬರ್ತಾರೆ ಅಂದ್ರೆ ಅವ್ರಿಗೊಂದು ಭಾವನೆ. ಅನೇಕ ಹಿರಿಯರು ಇರ್ತಾರೆ. ನಮ್ಮ ಸಮಸ್ಯೆ ಏನಂದ್ರೆ ಹಿಂದೂಗಳಲ್ಲಿ ನಾವು ಕಟ್ಟರಾಗೋದು ಅವಶ್ಯಕತೆ ಇಲ್ಲ, ನಮ್ಮ ಊರಿನಲ್ಲಿ ಹಿಂದೂ ಸಂಘಟನೆಗಳ ಅವಶ್ಯಕತೆ ಇಲ್ಲ. ಊರಿಗೆಲ್ಲ ಶಿವಾಜಿ ಮಹಾರಾಜರ ಜಯಂತಿ, ಅನೇಕರು ಪ್ರಶ್ನೆ ಮಾಡೋರಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮುಂದೊಂದು ದಿನ ಒಬ್ಬ ಹಿಂದುವಿಗೆ ಸಮಸ್ಯೆ ಬಂದಾಗ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕಿರುವಂಥ ಹಿಂದೂ ಕಾರ್ಯಕರ್ತನೇ ನಿಮ್ಮ ಸಹಾಯಕ್ಕೆ ಬರಬೇಕು ಹೊರತು ಇನ್ಯಾರೂ ಬರೋದಿಲ್ಲ. ನಿಮ್ಮ ಮನೆಯ ಹೆಣ್ಣು ಮಕ್ಕಳ ರಕ್ಷಣೆ ವಿಚಾರ ಬಂದಾಗ ಆ ಹೆಣ್ಣು ಮಗಳ ರಕ್ಷಣೆ, ಆ ಹೆಣ್ಣು ಮಗಳು ಪರಿಚಯ ಇದ್ದಾರೋ ಇಲ್ವೋ, ಆ ಹೆಣ್ಣು ಮಗಳ ಗುರುತು ಪರಿಚಯ ಇದೆಯೋ ಇಲ್ವೋ. ಆದರೆ ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗಿದೆ ಅಂತ ಗೊತ್ತಾದ ಕೂಡಲೇ ಎಷ್ಟೇ ಸಮಯ ಆದರೂ ಕೂಡ ಮನ್ನಲ್ಲಿ 108 ಕೆಲಸ ಇದ್ರು ಅದನ್ನು ಬದಿಗೆ ತಳ್ಳಿ ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ ಹಾಕೊಂಡು ಅರೆ ಹಿಂದೂ ಸಮಾಜದ ಒಬ್ಬೊಬ್ಬ ಹೆಣ್ಣು ಮಗಳು ನನ್ನ ಸೋದರಿಯ ಸಮಾನ ಅಂತ ಬರ್ತಾರಲ್ಲ, ಆ ಕಾರ್ಯಕರ್ತ ಅಣ್ಣಂದರಿಗೆ ಗೌರವ ಸಲ್ಲಿಸೋದನ್ನ ನೀವು ಏನು ಮಾಡ್ತೀರೋ ಇಲ್ವೋ. ಆ ಕಾರ್ಯಕರ್ತರು ನಿಮ್ಮ ಹತ್ರ ಏನೂ ಕೇಳ್ಕೊಳ್ಳೋದಿಲ್ಲ, ನೀವೊಂದು ಕಾರ್ಯಕ್ರಮಕ್ಕೆ ಹಣ ಕೊಡಿ ಅಂತ ಕೇಳ್ಕೊಳ್ಳೋದಿಲ್ಲ. ಅವ್ರು ಕೇಳೋದಿಷ್ಟೇ, ಕಾರ್ಯಕ್ರಮಕ್ಕೆ ಬಂದು ಸಮಯ ಕೊಡಿ. ಯಾರಿಗೋಸ್ಕರ? ನಿಮ್ಮ ರಕ್ಷಣೆಗೋಸ್ಕರ, ನಿಮ್ಮನ್ನಲ್ಲಿರುವಂಥ ಹೆಣ್ಮಗಳ ರಕ್ಷಣೆಗೋಸ್ಕರ, ನಿಮ್ಮ ಮನೆ ಹಿತ್ತಲ್ಲಿರುವಂಥ ಗೋಮಾತೆ ರಕ್ಷಣೆಗೋಸ್ಕರ, ನಿಮ್ಮ ಮನೆ ಮುಂದೆ ನೆಲೆಸಿರುವಂತಹ ತುಳಸಿ ಕಟ್ಟೆ ರಕ್ಷಣೆಗೋಸ್ಕರ, ನಮ್ಮ ಮಣ್ಣಲ್ಲಿ ಆರಾಧಿಸುವಂಥ ನಮ್ಮ ದೇವರುಗಳ ಮೂರ್ತಿಗಳ ರಕ್ಷಣೆಗೋಸ್ಕರ.
ಆದ್ರಿಂದ ಏನು ಮಾಡ್ತಿರೋ ಇಲ್ವೋ, ದಯವಿಟ್ಟು ಕಾರ್ಯಕ್ರಮದಿಂದ ವಾಪಸ್ ಹೋಗೋಕ್ಕೂ ಮುಂಚೆ ಆ ಕಾರ್ಯಕರ್ತರ ಹತ್ರ ಬನ್ನಿ, ಅವರ ಹೆಗಲನ್ನು ತಟ್ಟಿ ಊರಿನ ಜನರು ಹೇಳೋದು, ನೀನು ಮನೆ ಕೆಲಸ ಬಿಟ್ಟು ಧರ್ಮದ ಕೆಲಸ ಮಾಡ್ತಾ ಇದೆಯಲ್ಲಪ್ಪ, ಊರಿನ ಕೆಲಸ ಮಾಡ್ತಾ ಇದೆಯಾ, ದೇಶದ ಕೆಲಸ ಮಾಡ್ತಾ ಇದೆಯಲ್ಲ, ನೋಡಿದ್ರೆ ಹೆಮ್ಮೆ ಆಗುತ್ತೆ ಅಂತ ಆ ಕಾರ್ಯಕರ್ತರ ಹೆಗಲನ್ನು ತಟ್ಟಿ ಶಬಾಷ್ ಅಂತ ಹೇಳೋಗಿ. ಇನ್ನೇನು ಬೇಕಾಗಿಲ್ಲ. ಆ ಬೆಂಬಲವನ್ನು ಊರಿನ ಜನರು ಕಾರ್ಯಕರ್ತರಿಗೆ ಕೊಡಬೇಕಾಗಿದೆ. ನಾವು ಹೇಳ್ತೀವಲ್ಲ, ಧರ್ಮ ರಕ್ಷತೆ ರಕ್ಷಿತಃ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನ ಧರ್ಮ ರಕ್ಷಿಸುತ್ತೆ. ಅರ್ಥಾತ್ ಧರ್ಮದ ರಕ್ಷಣೆಗೆ ನಿಲ್ಲುವಂತ ಕಾರ್ಯಕರ್ತರ ರಕ್ಷಣೆ ಮಾಡಬೇಕಾಗಿರೋದು ಯಾರು ಅಂದ್ರೆ ಧರ್ಮದವರು, ನಾವು ನೀವುಗಳು. ಅಕಸ್ಮಾತ್ ಈಗ ಹಿಂದೂ ಸಮಾಜ ಈ ರೀತಿ ಸಂಘಟಿತ ಆಗಲಿಲ್ಲ ಅಂದ್ರೆ ಮುಂದೊಂದು ದಿನ ಪರಿಸ್ಥಿತಿ ಬರುತ್ತೆ ನನ್ನ ನೆಚ್ಚಿನ ಬಂಧುಗಳು. ಎಂತೆಂಥ ಪರಿಸ್ಥಿತಿ ಅಂದ್ರೆ ನಾವು ಏನೋ ಎಕ್ಸಾಜುರೇಟ್ ಮಾಡಿ ಹೇಳುವಂತ ಅವಶ್ಯಕತೆ ಇಲ್ಲ. ಕೇವಲ 3 ದಶಕಗಳ ಹಿಂದೆ ನಮ್ಮದೇ ದೇಶದಲ್ಲಿ ಒಂದು ಘಟನೆ ನಡೆದಿತ್ತು, ಕಾಶ್ಮೀರದಲ್ಲಿ ನಡೆದಂಥ ಘಟನೆ. ಹಿರಿಯರಿದ್ರೆ ದೃಶ್ಯ ಮಾಧ್ಯಮದಲ್ಲಿ ನೋಡಿರ್ತಾರೆ, ಪತ್ರಿಕೆಗಳಲ್ಲಿ ಓದಿರ್ತಾರೆ. ಇಲ್ಲ ಅಂದ್ರೆ ಈಗ ಮೊನ್ನೆ ಒಂದು ಮೂವಿ ಬಂತಲ್ಲ, ಕಾಶ್ಮೀರ್ ಫೈಲ್ಸ್, ದಯವಿಟ್ಟು ನೋಡ್ಕೊ ಬನ್ನಿ ಒಮ್ಮೆ ಹೋಗಿ. ಅಗ್ನಿಹೋತ್ರಿ ಅವರು ತೆಗೆದಿರುವಂಥ ಮೂವಿ. ಅದು ಮನೋರಂಜನೆಗಿರುವಂಥ ಸಿನಿಮಾ ಅಲ್ಲ, ನೈಜತೆಯನ್ನು ತೋರಿಸ್ಕೊಡ್ಲಿಕ್ಕಿರುವಂಥ ಒಂದು ಡಾಕ್ಯುಮೆಂಟೆಡ್ ಫೈಲ್ಸ್. ಅದು ಕಾಶ್ಮೀರದಲ್ಲಿ ನಡೆದಂಥ ಘಟನೆ ಏನು? ಅಲ್ಲೇನು ಹಿಂದೂಗಳಿರ್ಲಿಲ್ವಾ? ನನ್ನ ನೆಚ್ಚಿನ ಬಂಧುಗಳೇ, 30 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಹಿಂದೂಗಳಿದ್ರು. ಆದ್ರೆ ಇದ್ದಂಥ ಹಿಂದೂಗಳ ಸಮಸ್ಯೆ ಏನಾಗಿತ್ತು ಅಂದ್ರೆ, ಕಾಶ್ಮೀರದಲ್ಲಿ ಇದ್ದಿದ್ದ 4 ಜಾತಿ ಹಿಂದೂಗಳು, ಬಹಳ ಜಾತಿ ಏನಿರಲಿಲ್ಲ, ಇದ್ದಿದ್ದ 4 ಜಾತಿ. ಬೊಮ್ಮನ್, ಬನಿಯಾ, ಜಾಟ್, ಮಹಾರ್, 4 ಜಾತಿ. ಆದ್ರೆ ಈ 4 ಜಾತಿ ಹಿಂದೂಗಳ ಮಧ್ಯದಲ್ಲಿದ್ದಂಥ ಸಮಸ್ಯೆಗಳು ಎಷ್ಟು ವಿಶಾಲ ರೂಪದಲ್ಲಿ ಹಬ್ಬಿತು ಅಂದ್ರೆ, ಬೊಮ್ಮನ್ ಹೇಳ್ಕೊಂಡು ತಿರುಗಾಡ್ತಾ ಇದ್ರು, ಬನಿಯಾಗಿಂತ ದೊಡ್ಡ ಜಾತಿ ನಂದು. ಬನಿಯಾ ಹೇಳ್ಕೊಂಡು ತಿರುಗಾಡ್ತಾ ಇದ್ರು, ಜಾಟ್ಗಿಂತ ದೊಡ್ಡ ಜಾತಿ ನಂದು. ಜಾಟ್ ಹೇಳ್ಕೊಂಡು ತಿರುಗಾಡ್ತಾ ಇದ್ರು, ಮಹಾರ್ಗಿಂತ ದೊಡ್ಡ ಜಾತಿ ನಂದು. ಮಹಾರ್ ಹೇಳ್ಕೊಂಡು ತಿರುಗಾಡ್ತಾ ಇದ್ರು, ಇವರೆಲ್ಲರಿಗಿಂತ ಹೆಚ್ಚು ಜನಸಂಖ್ಯೆ ಇರೋದು ನನ್ನ ಜಾತಿಯವ್ರದ್ದು. ಈ 4 ಜಾತಿಗಳ ಮಧ್ಯದಲ್ಲಿದ್ದಂಥ ಒಳಜಗಳಗಳು ಪರಿಣಾಮ ಇವತ್ತು 3 ದಶಕಗಳ ನಂತರ ಕಾಶ್ಮೀರಕ್ಕೆ ಹೋದ್ರೆ ತನ್ನ ಜಾತಿ ಹೆಸರು ಹೇಳ್ಕೊಳ್ಳಿಕ್ಕೂ ಒಬ್ಬ ಹಿಂದೂ ಉಳಿದಿಲ್ಲ. ಏನಕ್ಕೆ ಈ ಪರಿಸ್ಥಿತಿ ಬಂತು ಅಂದ್ರೆ, ಈ ಜಾತಿಗಳ ಮಧ್ಯದಲ್ಲಿರುವಂಥ ಹೊಡೆದಾಟ. ಈಗಲಾದ್ರೂ ಹಿಂದೂಗಳು ಜಾಗೃತರಾಗಿ, ಇವತ್ತಿಗೂ ಕೂಡ 3 ದಶಕಗಳ ಹಿಂದೆ ಕಾಶ್ಮೀರವನ್ನು ಬಿಟ್ಟು ಬಂದಂತ ಹಿಂದೂಗಳು ನಮ್ಮದೇ ದೇಶದ ದೆಹಲಿಯ ಬೀದಿಗಳಲ್ಲಿ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ. ಆ ಹಿಂದೂಗಳ ಹತ್ರ ಫ್ರೀಲಾನ್ಸ್ ಜರ್ನಲಿಸ್ಟ್ಗಳಿಗೆ ಹೋಗಿ ಮೈಕಿಟ್ರೆ ಆ ಹಿಂದೂಗಳು ಕಣ್ಣೀರಿಡ್ತಾ ಹೇಳ್ಕೊಳ್ತಾರೆ, ಸ್ವಾಮಿ, ಕಾಶ್ಮೀರದಲ್ಲಿ ನಾವೇನು ಬಡವರಾಗಿ ಬದುಕ್ತವ್ರಲ್ಲ, ಪಿತ್ರಾರ್ಜಿತ ಆಸ್ತಿಯನ್ನು ಅನುಭವಿಸ್ಕೊಂಡು ಬದುಕ್ತವ್ರು ನಾವು. ಊರಿನಲ್ಲಿ ಹಬ್ಬಗಳು, ಹರಿದಿನಗಳು, ಸಮಾರಂಭಗಳು ನಡೆದ್ರೆ ಇಡೀ ಊರಿಗೆ ಕರೆದು ಊಟ ಆಗ್ತಾ ಇದ್ದಂತ ಮನೆತನ ನಮ್ದು. ದೇವಸ್ಥಾನಕ್ಕೆ ಇಡೀ ಊರ್ ಜನರನ್ನ ಕರ್ಕೊಂಡ್ಬಂದು ಅನ್ನ ಆಗ್ತಾ ಇದ್ವಿ ಸ್ವಾಮಿ ನಾವು. ಇವತ್ತು ನಮಗೆ ತಿನ್ಲಿಕ್ಕೆ ಒಂದೊತ್ತಿನ ಊಟದ ಪರಿಸ್ಥಿತಿ ಇಲ್ಲ. ಅವ್ರು ಹೇಳ್ತಾರೆ, ನಮ್ಮ ಮುತ್ತಾತಂದಿರು, ನಮ್ಮ ತಾತಂದಿರು ಕಟ್ಟಿದಂತ ಅರಮನೆ ಅಂತ ಮನೆಗಳಲ್ಲಿ ವಿಜೃಂಭಣೆಯಿಂದ ಬದುಕ್ತಂತವ್ರು ನಾವು. ಇವತ್ತು ಬದುಕಲಿಕ್ಕೆ ಒಂದು ಕಟ್ಟಡ ಇಲ್ಲ ನಮ್ಮ ಹತ್ರ, ಒಂದು ಕೋಣೆ ಇಲ್ಲ ನಮ್ಮ ಹತ್ರ. ಏನಕ್ಕೆ ಪರಿಸ್ಥಿತಿ ಬಂತು? ನಮ್ಮ ಹಿಂದೂ ಸಮಾಜದ ಸಮಸ್ಯೆ ಏನಂದ್ರೆ ಸ್ವಾರ್ಥ ಭಾವನೆ ನಮ್ದು. ದೇಶ ಧರ್ಮದ ಕೆಲಸ ನಾವ್ಯಾಕೆ ಮಾಡಬೇಕು? ನನ್ನ ಮನೆ ಚೆನ್ನಾಗಿದ್ರೆ ಸಾಕು, ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿದ್ರೆ ಸಾಕು. ದಯವಿಟ್ಟು ಮಾತು ಕಠೋರ ಅನ್ಸಿದ್ರೆ ಕ್ಷಮಿಸಿ. ಹಿರಿಯರಿದ್ದೀರಾ, ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಸೇರಿರೋದು ನೋಡಿದ್ರೆ ಅರ್ಥ ಆಗುತ್ತೆ ಊರಿನಲ್ಲಿ ಜಾಗೃತಿ ಇದೆ ಅಂತ. ಆದ್ರೆ ಯಾರು ಜಾಗೃತರಾಗಿಲ್ವೋ ಅಂತ ಒಂದಿಷ್ಟು ಹಿಂದೂಗಳಿಗೆ ಹೇಳ್ತಾ ಇರುವಂತ ಮಾತಷ್ಟೇ. ಕಾಶ್ಮೀರದಲ್ಲಿದ್ದಂಥ ಶ್ರೀಮಂತ ಹಿಂದೂಗಳು ಇವತ್ತು ದೆಹಲಿಯ ಬೀದಿಗಳಲ್ಲಿ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ ಅಂದ್ರೆ ಅದು ಅವರ ಸ್ವಾರ್ಥತೆಯ ಕಾರಣ. ಈಗಲಾದ್ರೂ ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಳಿ, ನಾನು, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಖುಷಿಯಾಗಿರಬೇಕು ನಿಜ, ಆದರೆ ನನ್ನ ಮನೆ ರಕ್ಷಣೆ ಆಗಬೇಕು ಅಂದ್ರೆ ಮೊದಲು ನನ್ನ ಊರು ಸುರಕ್ಷಿತವಾಗಿರಬೇಕು. ನನ್ನ ಊರು ಸುರಕ್ಷಿತವಾಗಿರಬೇಕಂದ್ರೆ ನನ್ನ ತಾಲೂಕು ಸುರಕ್ಷಿತವಾಗಿರಬೇಕು. ನನ್ನ ತಾಲೂಕು ಸುರಕ್ಷಿತವಾಗಿರ್ಬೇಕಂದ್ರೆ ನಮ್ಮ ಜಿಲ್ಲೆ ಸುರಕ್ಷಿತವಾಗಿರಬೇಕು. ಜಿಲ್ಲೆ ಸುರಕ್ಷಿತವಾಗಿರ್ಬೇಕಂದ್ರೆ ರಾಜ್ಯ ಸುರಕ್ಷಿತವಾಗಿರಬೇಕು. ರಾಜ್ಯ ಸುರಕ್ಷಿತವಾಗಿರ್ಬೇಕಂದ್ರೆ ದೇಶ ಸುರಕ್ಷಿತವಾಗಿರಬೇಕು. ನಮ್ಮ ಭಾರತ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ಈ ಭಾರತ ದೇಶದ ಮೂಲ ಅಸ್ಮಿತೆ ಆಗಿರುವಂತ ಈ ಸನಾತನ ಹಿಂದೂ ಧರ್ಮ ಸುರಕ್ಷಿತವಾಗಿದ್ದಾಗ ಮಾತ್ರ ಅದು ಸಾಧ್ಯ. ಆದ್ರಿಂದ ನಮ್ಮನೆ ಮಕ್ಕಳು ರಕ್ಷಣೆ ಆಗಬೇಕಂದ್ರೆ ಮೊದಲು ಧರ್ಮ ರಕ್ಷಣೆಗೆ ನಾವೆಲ್ಲರೂ ಮುಂದಾಗಬೇಕು. ಆದ್ರೆ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನನ್ನ ನೆಚ್ಚಿನ ಬಂಧುಗಳೇ, ಹಿಂದೂಗಳು ಜಾಗೃತರಾಗಿದ್ದೀವಿ, ಹಿಂದೂಗಳು ಸಂಘಟಿತರಾಗಿದ್ದೀವಿ. ಬಹಳ ದೂರದ ಉದಾಹರಣೆ ಬೇಕಾಗಿಲ್ಲ. ಕೆಲವು ದಿನಗಳ ಹಿಂದೆ ಇದೇ ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ನಡೆದಿತ್ತು, ಮೀರಾ ರೋಡ್ನಲ್ಲಿ ನಡೆದಂಥ ಘಟನೆ. ಅಯೋಧ್ಯೆಯಲ್ಲಿ ನಡೆದಂಥ ಶ್ರೀರಾಮರ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆಯ ಸಮಾರಂಭವನ್ನು ಆಚರಿಸ್ತಾ ತಮ್ಮ ಕಾರುಗಳ ಮೇಲೆ ಭಗವದ್ಧ್ವಜವನ್ನು ನೆಟ್ಕೊಂಡು ಒಂದಿಷ್ಟು ಕಾರುಗಳು ಮೀರಾ ರೋಡ್ನಲ್ಲಿ ಹೋಗ್ತಾ ಇದ್ರೆ, ಒಂದಿಷ್ಟು ಜನ ಗಲಭೆಕೋರರು, ದಂಗೆಕೋರರು ಆ ಕಾರಿನ ಮೇಲೆ ಕಲ್ಲು ತೂರಾಟಗಳನ್ನ ಮಾಡಿ ಲಾಠಿಯಿಂದ ಹೊಡೆದು ಆ ಕಲ್ಲಿನ ವಿಂಡೋಗಳನ್ನು ಪುಡಿ ಪುಡಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಏನಕ್ಕಂದ್ರೆ ಒಂದೇ ಕಾರಣ, ಕಾರಿನ ಮೇಲೆ ಭಗವದ್ಧ್ವಜವನ್ನ ನೆಟ್ಟಿದ್ರು ಅಂತ. ಕಾರಿನ ಮೇಲೆ ಕೇಸರಿ ಧ್ವಜ ಇತ್ತು ಅನ್ನೋ ಕಾರಣಕ್ಕೆ ಕಲ್ಲು ತೂರಾಟ ಮಾಡಿದ್ರು ಒಂದಿಷ್ಟು ಜನ ದಂಗೆಕೋರರು.
ಇದೇ ಘಟನೆ 10-20 ವರ್ಷಗಳ ಹಿಂದೆ ಆಗಿದ್ರೆ ನಮ್ಮ ಹಿಂದೂ ಸಮಾಜ ನೋಡ್ಕೊಂಡು ಸುಮ್ಮನಾಗ್ತಾ ಇತ್ತು. ಆದರೆ ಇವತ್ತು ಹಿಂದೂ ಸಮಾಜ ಸುಮ್ಮನಾಗಲಿಲ್ಲ, ಹಿಂದೂ ಸಮಾಜ ಜಾಗೃತಿ ಆಗಿದೆ. ಇಂಥ ಘಟನೆ ಮೀರಾ ರೋಡ್ನಲ್ಲಿ ನಡೀತು ಅಂತ ಒಂದೇ ಒಂದು ಪೋಸ್ಟ್ ಫೇಸ್ಬುಕ್ನಲ್ಲಿ ಬಂತು, ಒಂದೇ ಒಂದು ಪೋಸ್ಟ್. ಆ ಒಂದು ಪೋಸ್ಟಿಗೆ ವಿತಿನ್ 24 ಅವರ್ಸ್ ಮಾರನೇ ದಿನ ಸುಮಾರು ಅಕ್ಕಪಕ್ಕದ 3,000 ಜನ ಹಿಂದೂಗಳು ತಮ್ಮ ಕಾರಿನ ಮೇಲೆ ಭಗವಂತ ಧ್ವಜವನ್ನು ನೆಟ್ಟು ಅದೇ ಮೀರಾ ರೋಡ್ನ ತುಂಬ ಶೋಭಾಯಾತ್ರೆಯನ್ನು ಮಾಡೋದು. ಅಷ್ಟು ಸಾಲಿಲ್ಲ ಅಂತ ಅದೇ ದಿನ, ಯಾವ ದಿನ ಕಾರುಗಳನ್ನ 3,000 ಕಾರುಗಳನ್ನ ತಗೊಂಡು ಶೋಭಾಯಾತ್ರೆ ಮಾಡಿದ್ರಲ್ಲ, ಅದೇ ದಿನ ರಾತ್ರಿ ಮೀರಾ ರೋಡ್ನ ಸರ್ಕಲ್ನಲ್ಲಿ LED ಅನ್ನು ಹಾಕ್ಸಿ ದಿನ ಪೂರ್ತಿ ಆ LED ನಲ್ಲಿ ಹನುಮಾನ್ ಚಾಲಿಸದ ಪಠಣೆಯನ್ನು ಮಾಡಿಸಿದ್ರು. ಬೇಕಾದವ್ರು ಬಂದು ಕೇಳ್ಕೊಂಡು ಹೋಗಿ ಅಂತ. ಹಿಂದೂಗಳು ಸಂಘಟಿತರಾದ್ರೆ ಎಂತೆಂಥ ಬದಲಾವಣೆ ಆಗುತ್ತೆ ಅನ್ನೋದು ಉದಾಹರಣೆ. ಅದು ನನ್ನ ನೆಚ್ಚಿನ ಬಂಧುಗಳೇ, ಹಿಂದೂಗಳು ಒಮ್ಮೆ ಸಂಘಟಿತರಾದ್ರಿ ರಾಮ ಮಂದಿರ ನಿರ್ಮಾಣ ಆಯಿತು. ಹಿಂದೂಗಳು ಒಮ್ಮೆ ಸಂಘಟಿತರಾದ್ರಿ ಜ್ಞಾನವಾಪಿ ಮಸೀದಿ ತಾಯಂದ್ರು ಸೇರಿದ್ದಾರೆ. ಹೇಳಬೇಕಾದ್ರೆ ಹೆಮ್ಮೆ ಆಗುತ್ತೆ. ಮೊನ್ನೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜ್ಞಾನವಾಪಿ ಮಸೀದಿನಲ್ಲಿ ಮೂಲ ಶಿವನ ಮಂದಿರ ಇದ್ದಿದ್ದು ಶೃಂಗಾರ ಗೌರಿ ಮೂರ್ತಿ ಇದೆ ಅಂತ ಅನೇಕ ಆರ್ಕಿಯಾಲಜಿಕಲ್ ಸರ್ವೆ ಮೂಲಕ ಆರ್ಕಿಯಾಲಜಿಸ್ಟ್ಗಳು ಹೇಳ್ತಿದ್ದಾರೆ. ಆದ್ರಿಂದ ಕೋರ್ಟ್ ಆದೇಶ ನೀಡಿದೆ. ಆ ಆರ್ಕಿಯಾಲಜಿಕಲ್ ಸರ್ವೆಗಳ ಪ್ರಕಾರ, ಆರ್ಕಿಯಾಲಜಿಸ್ಟ್ಗಳ ಪ್ರಕಾರ ಇನ್ನು ಮುಂದೆ ಜ್ಞಾನವಾಪಿ ಮಸೀದಿನಲ್ಲಿ ಹಿಂದೂಗಳು ಪೂಜೆಯನ್ನು ಸಲ್ಲಿಸಬಹುದು ತಮ್ಮ ದೇವರಿಗೆ ಅನ್ನೋ ಆಜ್ಞೆಯನ್ನು ನೀಡಿತು. ಆ ಆಜ್ಞೆ ಕೊಡಲಿಕ್ಕೆ ಕಾರಣ ಯಾರು ಅಂದ್ರೆ, ಆ ಆಜ್ಞೆ ಕೊಡ್ಲಿಕ್ಕೆ ಯಾರು ಕಾರಣ ಅಂದ್ರೆ 4 ಜನ ಹೆಣ್ಣುಮಕ್ಕಳು. ನನ್ನ ನೆಚ್ಚಿನ ಬಂಧುಗಳೇ, 4 ಜನ ಹೆಣ್ಣುಮಕ್ಕಳು ಕೋರ್ಟ್ಗೆ ಪೆಟಿಷನ್ ಅನ್ನು ಹಾಕಿದ್ರು. ಜ್ಞಾನವಾಪಿ ಮಸೀದಿನಲ್ಲಿ ಶೃಂಗಾರ ಗೌರಿಯ ಮೂರ್ತಿ ಇದೆ, ಆ ತಾಯಿಯ ಮೂರ್ತಿಗೆ, ದೇವಿಯ ಮೂರ್ತಿಗೆ ನಾವು ಪೂಜೆ ಸಲ್ಲಿಸಬೇಕು ಅಂತ ಹೇಳಿದ್ರು. ವ್ಯಾಸಪೀಠಕ್ಕೆ ನಾವು ಪೂಜೆ ಸಲ್ಲಿಸಬೇಕು ಅಂತ ಹೇಳಿದ್ರು. ಆ 4 ಜನ ಹೆಣ್ಣು ಮಕ್ಕಳು ಸಲ್ಲಿಸಿದ ಪೆಟಿಷನ್ನ ಪರವಾಗಿ ಅದರ ಕಾರಣದಿಂದ, ಹೆಣ್ಣು ಮಕ್ಕಳ ಕಾರಣದಿಂದ ಇವತ್ತು ಜ್ಞಾನವಾಪಿ ಮಸೀದಿನಲ್ಲಿ ಹಿಂದೂಗಳು ಪೂಜೆಯನ್ನು ಸಲ್ಲಿಸಲಿಕ್ಕೆ ಶುರು ಮಾಡಿದ್ವಿ. ಖುಷಿಯ ಸಂಗತಿ ಅಂದರೆ ಕೋರ್ಟ್ ಹೇಳಿತ್ತು 7 ದಿನದ ಸಮಯ ಕೊಡ್ತಾ ಇದ್ದೀವಿ, 7 ದಿನದ ಒಳಗೆ ನಿಮಗೆ ಬೇಕಾಗಿರುವಂತ ಪೂಜೆ ವ್ಯವಸ್ಥೆ ಮಾಡಿಕೊಂಡು ನೀವು ಇನ್ನು ವರ್ಷಗಟ್ಟಲೆ ಪೂಜೆ ಸಲ್ಲಿಸಬಹುದು ಅಂತ ಕೋರ್ಟ್ ಆದೇಶ ನೀಡಿತು. ಹಿಂದೂ ಸಮಾಜದ ವೇಗ ನೋಡಿ, ಕೋರ್ಟ್ನ ಆದೇಶ ಬಂದಿದ್ದ ವಿತಿನ್ ಗಂಟೆಗಳ ಒಳಗೆ ಮಧ್ಯರಾತ್ರಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಧ್ಯರಾತ್ರಿಗೆ ಆರತಿ ಮಾಡ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ರು ಹಿಂದೂಗಳು. ಕೆಲವು ದಿನಗಳ ಹಿಂದೆ ನಮ್ಮೆಲ್ಲರ ಹೆಮ್ಮೆ ಆಗಿರುವಂಥ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಜಿ ಅವರು ಕೂಡ ಬಂದು ಜ್ಞಾನವಾಪಿ ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥ ಪೂಜೆಯನ್ನು ವೀಕ್ಷಿಸಿಕೊಂಡು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಹೋಗಿದ್ರು. ಇದಕ್ಕೆ ಕಾರಣ ಆಗಿತ್ತು ಆ 4 ಜನ ಹೆಣ್ಣು ಮಕ್ಕಳಿರುವಂಥ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಹೆಣ್ಣು ಮಕ್ಕಳು. ಹಿಂದೂಗಳು ಸಂಘಟಿತರಾದ ಕಾರಣ ನನ್ನ ನೆಚ್ಚಿನ ಬಂಧುಗಳೇ. ಆದರೆ ಹೆಮ್ಮೆಯಿಂದ ಇವತ್ತು ಹಿಂದೂ ಸಮಾಜ ಹೇಳ್ಕೊಳ್ಬೇಕು, 500 ವರ್ಷಗಳ ಹೋರಾಟದ ನಂತರ, ಸುಮಾರು 78 ಮಹಾಕದನಗಳ ನಂತರ, 3 ಲಕ್ಷಕ್ಕೂ ಹೆಚ್ಚು ಹಿಂದೂಗಳ ಬಲಿದಾನದ ನಂತರ ಇವತ್ತು ನನಸಾಗ್ತಾ ಇರುವಂತ ಶತಮಾನದ ಕನಸು ಅಯೋಧ್ಯೆ ಶ್ರೀರಾಮರ ರಾಮ ಮಂದಿರ ನಿರ್ಮಾಣ ಮಾಡಾಗಿದೆ. ಇಷ್ಟು ವರ್ಷ ನಾವು ಹೇಳ್ಕೊಂಡು ತಿರುಗಾಡ್ತಾ ಇದ್ವಲ್ಲ, ಬನಾಯಿಂಗೆ ಮಂದಿರ ಅಂತ, ಬನಗಯ ಮಂದಿರ ಬಾಯ್ಲು ಮಂದಿರ ಕಟ್ಟಿ ಆಯ್ತು, ಲೋಕಾರ್ಪಣೆ ಆಯ್ತು. ಇನ್ನು ಮುಂದಿನ ಕೆಲಸ ಯಾವುದು ಅಂದ್ರೆ, ನಾವು ಈಗ 2024ಕ್ಕೆ ರಾಮ ಮಂದಿರ ಕಟ್ಟಿದ್ದೀವಿ. ಆದರೆ 3 ದಶಕಗಳ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರು ರಾಮರಾಜ್ಯವನ್ನೇ ನಿರ್ಮಾಣ ಮಾಡಿದ್ರಲ್ಲ, ಆ ರಾಮರಾಜ್ಯದ ನಿರ್ಮಾಣವೇ ನಮ್ಮ ಮುಂದಿನ ಸಂಕಲ್ಪ ಆಗಬೇಕು. ರಾಮರಾಜ್ಯ ನಿರ್ಮಾಣ ಆಗಬೇಕು. ಯಾವ ರೀತಿ ನಿರ್ಮಾಣ ಆಗುತ್ತೆ? ತಾಯಂದಿರು ಸೇರಿದ್ದೀರಾ, ದಯವಿಟ್ಟು ತಾಯಂದಿರಲ್ಲೆಲ್ಲ ಒಂದು ವಿನಂತಿ, ಮನೆಯ ಒಂದೊಂದು ಮಗುವನ್ನು ಶ್ರೀರಾಮರಂತೆ ತಯಾರು ಮಾಡಿ. ಡಿಸೆಂಬರ್ ತಿಂಗಳು ಬಂದ ಕೂಡಲೇ ಒಬ್ಬರು ಸಂತರು ಬಹಳ ಸುಂದರವಾಗಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ಮಾತು, ಡಿಸೆಂಬರ್ ತಿಂಗಳು ಬಂದ ಕೂಡಲೇ ಮನೆ ಇರುವಂಥ ಮಕ್ಕಳಿಗೆ ಜೋಕರ್ಗಳ ವೇಷವನ್ನು ಹಾಕಿಸಿ ಮಕ್ಕಳನ್ನ ಜೋಕರ್ನಂತ ತಯಾರು ಮಾಡಬೇಡಿ, ಮಕ್ಕಳಿಗೆ ರಾಮರ ವೇಷವನ್ನು ಹಾಕಿಸಿ ಮರ್ಯಾದ ಪುರುಷೋತ್ತಮನಂತೆ ತಯಾರು ಮಾಡಿ, ಮನೆಯ ಮಕ್ಕಳಿಗೆ ಸೀತಾಮಾತೆ ವೇಷವನ್ನು ಹಾಕಿಸಿ ಜಾನಕಿ ಅಂತ ತಯಾರು ಮಾಡಿ ಅಂತ. ಆ ರೀತಿನಲ್ಲಿ ಮಕ್ಕಳನ್ನು ತಯಾರು ಮಾಡಬೇಕಾಗಿದೆ. ನಮ್ಮ ದೇಶದಲ್ಲಿ ರಾಮರಾಜ್ಯ ಯಾವಾಗ ನಿರ್ಮಾಣ ಆಗುತ್ತೆ ಅಂದ್ರೆ, ನಮ್ಮ ಮನೆ ಮಕ್ಕಳು ಜಾಗೃತರಾದಾಗ. ಒಂದಿಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಮಾಡ್ತಾರೆ. ನಿಮ್ ರಾಮ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ನಮಗೆ ಪ್ರಶ್ನೆ ಮಾಡ್ತಾರೆ. ನಿಮ್ಮ ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಪ್ರೂಫ್ ಏನಿದೆ ಅಂತ ಕ್ರೆಡೆನ್ಷಿಯಲ್ಸ್ ಕೇಳ್ತಾರೆ. ಇಂಥ 1000 ಜನ ದೇಶದಲ್ಲಿ ಹುಟ್ಕೊಂಡ್ರು ಪರವಾಗಿಲ್ಲ. ನನ್ನ ನೆಚ್ಚಿನ ಬಂಧುಗಳೇ, ಹಿರಿಯರು ಸೇರಿದ್ದೀರಾ, ದಯವಿಟ್ಟು ಊರಿನ ಸಮಸ್ತ ಹಿರಿಯರು ಇವತ್ತು ಸಂಕಲ್ಪವನ್ನು ಮಾಡಿ. ನಮ್ಮ ರಾಮರ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂಥ 1000 ಜನ ದೇಶದಲ್ಲಿ ಹುಟ್ಕೊಂಡ್ರು ಪರವಾಗಿಲ್ಲ, ಜಗತ್ತಿನಲ್ಲಿ ಹುಟ್ಕೊಂಡ್ರು ಪರವಾಗಿಲ್ಲ. ನನ್ನ ಮನೆಯಲ್ಲಿ ಒಂದು ಹಿಂದೂ ಮಗು ಇದೆ ಅಂದ್ರೆ, ಆ ಒಂದು ಹಿಂದೂ ಮಗುವನ್ನ ನೈಜ ರಾಮಭಕ್ತ ಸನಾತನ ಹಿಂದೂವಾಗಿ ತಯಾರು ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹಿಂದೂ ಪೋಷಕರು ಸಂಕಲ್ಪವನ್ನು ತೊಡಬೇಕಾಗಿದೆ. ನಮ್ಮ ಮನೆ ಮಕ್ಕಳು ಯಾವ ರೀತಿ ತಯಾರಾಗಬೇಕು ಅಂದ್ರೆ, ಮುಂದೊಂದು ದಿನ ಯಾರೇ ಒಬ್ರು ಬಂದು ಅರೆ ನಿನ್ನ ರಾಮರ ಅಸ್ತಿತ್ವಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ ಅಂತ ಕೇಳಿದಾಗ, ನಮ್ಮ ಹಿಂದೂ ಸಮಾಜದ ಒಂದೊಂದು ಹಿಂದೂ ಮಗು ಕೂಡ ಎದೆ ಒಬ್ಬಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಶಿವಾಜಿ ಮಹಾರಾಜರ ಅಸ್ತಿತ್ವ ಏನು, ನನಗಿಡೀ ಶಿವಾಜಿ ಮಹಾರಾಜರ ವಂಶವೃಕ್ಷದ ಅಸ್ತಿತ್ವ ತಿಳಿದಿದೆ. ನಮ್ಮ ಮನೆ ಮಕ್ಕಳು ಹೇಳ್ಕೊಳ್ಬೇಕು, ರಾಮರ
ಅಸ್ತಿತ್ವಕ್ಕೆ ಸಾಕ್ಷಿ ಅಲ್ಲಪ್ಪ. ಬೇಕಾದ್ರೆ ರಾಮರೇಡಿ ವಂಶವೃಕ್ಷಕ್ಕೆ ಸಾಕ್ಷಿಯನ್ನು ನಾನು ನೀಡ್ತೀನಿ ಅಂತ ನಮ್ಮ ಮಕ್ಕಳ ಬಾಯಿನಲ್ಲಿ ಬರಬೇಕು, ನಮ್ಮ ಮಕ್ಕಳು ಹೇಳ್ಕೊಳ್ಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಗುತ್ಸು, ಕುಗುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಗೂಷ, ನಗೂಷನ ಮಗ ಯಯಾತಿ, ಯಯಾತಿ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಹಿಂದೂ ಮನೆಯ ಒಂದೊಂದು ಹಿಂದೂ ಮಗು ತಯಾರಾದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಮುಂದೊಂದು ದಿನ ಈ ಸನಾತನ ಹಿಂದೂ ಧರ್ಮವನ್ನು ಅಲುಗಾಡಿಸುವಂತ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ನಮ್ಮ ಮನೆ ಮಕ್ಕಳನ್ನು ತಯಾರಿಸಬೇಕಾದಂತ ರೀತಿಯದು. ನಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಳ್ಳೋಣ ಛತ್ರಪತಿ ಶಿವಾಜಿ ಮಹಾರಾಜರ ಕನಸು. ನಮ್ಮ ಮನೆ ಮಕ್ಕಳಿಗೆ ಆದರ್ಶವನ್ನು ನೀಡೋಣ. ಯಾರ ಆದರ್ಶ? ಶಿವಾಜಿ ಮಹಾರಾಜರ ಸುತರಾದಂತ ಛತ್ರಪತಿ ಸಂಭಾಜಿ ಮಹಾರಾಜರ ಆದರ್ಶ. ಎಂಥ ಸಂಭಾಜಿ ಮಹಾರಾಜರು! ಔರಂಗಜೇಬ್ 40 ದಿನಗಳ ಕಾಲ ಕಾರಾಗೃಹದಲ್ಲಿಟ್ಟು ಚಿತ್ರಹಿಂಸೆ ಕೊಟ್ಟ. ಛತ್ರಪತಿ ಸಂಭಾಜಿ ಮಹಾರಾಜರ ಕುತ್ತಿಗೆ ಮೇಲೆ ಕತ್ತಿಯನ್ನು ಇಟ್ಟು ಔರಂಗಜೇಬ್ ಬೆದರಿಕೆಯನ್ನು ಹಾಕ್ತಾನೆ, ಒಂದು ಈ ಕ್ಷಣ ಪ್ರಾಣ ಬಿಡು, ಇಲ್ಲ ಧರ್ಮ ಬಿಡು. ಆಗ ಸಂಭಾಜಿ ಮಹಾರಾಜರ ಬಾಯಿಂದ ಬಂದಂತ ಉತ್ತರ ಏನು? 31 ವರ್ಷದ ಯುವಕ ಸಂಭಾಜಿ ಮಹಾರಾಜರು ಎದೆ ಒಪ್ಪಿಸ್ಕೊಂಡು ಉತ್ತರ ಕೊಡ್ತಾರೆ, ಬೇಕಾದ್ರೆ ಇದೇ ಕ್ಷಣ ಪ್ರಾಣ ಬಿಡ್ತೀನಿ, ಆದ್ರೆ ಧರ್ಮ ಬಿಡೋದಿಲ್ಲ. 40 ದಿನ ಚಿತ್ರಹಿಂಸೆ ಕೊಟ್ಟರು. ಸಂಭಾಜಿ ಮಹಾರಾಜರು 40 ದಿನಗಳ ಕಾಲ ಚಿತ್ರಹಿಂಸೆಯನ್ನು ತಡೆದುಕೊಂಡ್ರು. ಸಂಭಾಜಿ ಮಹಾರಾಜರ ಕೈ ಬೆರಳುಗಳನ್ನು ಕತ್ತರಿಸಲಾಯಿತು, ಕಾಲು ಬೆರಳುಗಳನ್ನು ಕತ್ತರಿಸಲಾಯಿತು, ಕೈಗಳನ್ನು ಕತ್ತರಿಸಿದ್ರು, ಕಾಲುಗಳನ್ನು ಕತ್ತರಿಸಿದ್ರು, ಕಿವಿಗಳನ್ನು ಕತ್ತರಿಸಿದ್ರು. ಕಾಲ ಸೀಸೆಯಿಂದ ಛತ್ರಪತಿ ಸಂಭಾಜಿ ಮಹಾರಾಜರ 2 ಕಣ್ಣು ಗುಡ್ಡೆಗಳನ್ನು ಕಿತ್ತು ತೆಗೆಯಲಾಯಿತು. 40 ದಿನ ಇಂಥ ಚಿತ್ರಹಿಂಸೆ ಅನುಭವಿಸಿದ್ರು. ಒಂದரை ಕ್ಷಣ ಧರ್ಮ ಬಿಡುವಂತ ಯೋಚನೆ ಮಾಡಲಿಲ್ಲ. ಯಾಕೆ ಗೊತ್ತೇ? ಏನಕ್ಕಂದ್ರೆ ಛತ್ರಪತಿ ಸಂಭಾಜಿ ಮಹಾರಾಜರು 16 ವರ್ಷ ಇರಬೇಕಾದ್ರೆ ಒಂದು ಗ್ರಂಥವನ್ನು ಬರೆದ, ಅದರಲ್ಲಿ ಹೇಳ್ತಾರೆ ಬುದ್ಧಭೂಷಣ ಎಂಬ ಗ್ರಂಥ, ಸಂಸ್ಕೃತ ಗ್ರಂಥ, 16 ವರ್ಷಕ್ಕೆ ಬರೆದಿದಂತ ಗ್ರಂಥ ಅದು. ಆ ಬುದ್ಧಭೂಷಣ ಗ್ರಂಥದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರು 6ನೇ ಅಧ್ಯಾಯದಲ್ಲಿ ಬರೀತಾರೆ, ಜೀವಿತ ಮೃತಕ ಮಣೆ ದೇಹಿನ ಧರ್ಮವರ್ಜಿತ ಮೃತ್ಯು ಧರ್ಮೇಣ ಸಂಯುಕ್ತಿ ದೀರ್ಘಜೀವಿ ಭವಿಷ್ಯತೆ ಅಂತ. ಅರ್ಥಾತ್ 16 ವರ್ಷದ ಹುಡುಗ ಸಂಭಾಜಿ ಮಹಾರಾಜರು ಬರೆದು ಹೇಳ್ತಾರೆ ಬುದ್ಧಭೂಷಣಂನಲ್ಲಿ, ಯಾವ ವ್ಯಕ್ತಿ ಬದುಕಿರಬೇಕಾದ್ರೆ ಧರ್ಮವನ್ನ ಬಿಟ್ಟು ಮತಾಂತರ ಆಗ್ತಾರೋ ಆ ವ್ಯಕ್ತಿ ಬದುಕಿದ್ದು ಸತ್ತ ಶವ ಅಂತೆ. ಆದ್ರೆ ಯಾವ ವ್ಯಕ್ತಿ ಸಾಯುವ ಕೊನೆ ಕ್ಷಣದವರೆಗೂ ಧರ್ಮವನ್ನ ಕೈಲಿಡಿದು ಸಾಯ್ತಾನೋ ಆ ವ್ಯಕ್ತಿ ಸತ್ತ ನಂತರವೂ ಇತಿಹಾಸದ ಪುಟಗಳಲ್ಲಿ ಚಿರಂಜೀವಿಯಾಗಿ ಬದುಕ್ತಾನೆ ಅಂತ ಹೇಳಿದ್ರು. ಆ ಮಾತಿಗೆ ತಕ್ಕ ಹಾಗೆ ಅವರು 16 ವರ್ಷದಲ್ಲಿ ಬರೆದಂತ ಮಾತಿಗೆ ತಕ್ಕ ಹಾಗೆ 31 ವರ್ಷಕ್ಕೆ ಸಂಭಾಜಿ ಮಹಾರಾಜರು 40 ದಿನದ ಚಿತ್ರಹಿಂಸೆಯನ್ನು ಅನುಭವಿಸಿ 40ನೇ ದಿನಕ್ಕೆ ಛತ್ರಪತಿ ಸಂಭಾಜಿ ಮಹಾರಾಜರು ತಮ್ಮ ಕೊನೆ ಉಸಿರನ್ನ ತಾಯಿ ಭವಾನಿಯನ್ನ ನೆನಪಿಸಿಕೊಂಡು ಇದೇ ಧರ್ಮದಲ್ಲಿ ಪ್ರಾಣವನ್ನ ಬಿಟ್ಟರು. ಅದಕ್ಕೆ ಅವ್ರನ್ನ ಇವತ್ತಿಗೂ ಹಿಂದೂ ವೀರ ಅಂತ ಪರಿಗಣಿಸೋದು. ಛತ್ರಪತಿ ಸಂಭಾಜಿ ಮಹಾರಾಜ್ಗೆ. ಆದ್ರಿಂದ ನನ್ನ ನೆಚ್ಚಿನ ಬಂಧುಗಳೇ, ಅಂಥ ಆದರ್ಶವನ್ನು ನಮ್ಮ ಮನೆ ಮಕ್ಕಳಿಗೆ ಕೊಡೋಣ. ಬಹಳ ಜನ ತಾಯಿಂದ್ರೆ ಸೇರಿದ್ದೀರಾ. ತಾಯಿಂದ್ರೆ ಇವತ್ತು ಪ್ರೇರಣೆಯನ್ನು ತಗೋಬೇಕು. ಯಾರ ಪ್ರೇರಣೆ? ನಾವು ಹೇಳ್ತೀವಲ್ಲ, ಮನೆ ಮನೆ ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕು. ಆದ್ರೆ ಮನೆಯಲ್ಲಿ ಶಿವಾಜಿ ಮಹಾರಾಜರು ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಜೀಜಾಬಾಯಿ ಆದಾಗ ಅದು ಮಾತ್ರ ಸಾಧ್ಯ ಆಗೋದು. ಆದ್ರಿಂದ ತಾಯಿ ಜೀಜಾಬಾಯಿ ಅಂತ ಆಗಿ ತಾಯಿ ಜೀಜಾಬಾಯಿ ಕೊಟ್ಟಂತ ಆದರ್ಶವನ್ನ ಮಕ್ಕಳಿಗೆ ನೀಡಿ ನಮ್ಮ ಮನೆ ಹೆಣ್ಮಕ್ಳನ್ನ ತಯಾರು ಮಾಡೋಣ. ಯಾವ ರೀತಿ? ಶಿವಾಜಿ ಮಹಾರಾಜರ ನಂತರ ರಾಜಾರಾಮನ ಕಾಲಕ್ಕೆ ಇಡೀ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿದಂತ ಒಬ್ಬ ಹೆಣ್ಣುಮಗಳು ಅದು ಛತ್ರಪತಿ ಶಿವಾಜಿ ಮಹಾರಾಜರ ಸೊಸೆ ಮಹಾರಾಣಿ ತಾರಾಬಾಯಿ. ಅಂತ ಹೆಣ್ಣುಮಕ್ಕಳ ಆದರ್ಶವನ್ನು ಹೆಣ್ಣುಮಕ್ಕಳು ನಿಮ್ಮ ಮನೆಯ ಮಕ್ಕಳಿಗೆ ನೀಡಿ. ಯಾವ ಮಹಾರಾಣಿ ತಾರಾಬಾಯಿ ಛತ್ರಪತಿ ಶಿವಾಜಿ ಮಹಾರಾಜರ ಸೊಸೆ ಕೈಯಲ್ಲಿ ಖಡ್ಗವನ್ನು ಹಿಡಿದು ನಿಂತರೆ ರಣಾಂಗಣದಲ್ಲಿ ಮೊಘಲ್ ವೀರಾದಿ ವೀರರೆಲ್ಲ ಮಂಡಿ ಉರಿ ನಿಲ್ತಾ ಇದ್ರು, ಅಂತ ಮಹಾರಾಣಿ ತಾರಾಬಾಯಿ ಅಂತ ನಮ್ಮ ಮನೆ ಮಕ್ಕಳನ್ನು ತಯಾರು ಮಾಡೋಣ, ಹೆಣ್ಣು ಮಕ್ಕಳನ್ನು ತಯಾರು ಮಾಡೋಣ. ನನ್ನ ನೆಚ್ಚಿನ ಬಂಧುಗಳೇ, ಆದರ್ಶವನ್ನು ಪಡೆಯೋಣ. ಯಾರ ಆದರ್ಶ? ಶಿವಾಜಿ ಮಹಾರಾಜರ ಸೈನಿಕರ ಆದರ್ಶ ಸಾಕು. ಶಿವಾಜಿ ಮಹಾರಾಜರಂತೆ ಆದರ್ಶ ಪಡಿಬೇಕು ಅಂತಿಲ್ಲ. ಒಬ್ಬೊಬ್ಬ ಸೈನಿಕರು, ತಾನಾಜಿ ಮಾಲ್ಸುರೆ ಅಂತ ಸೈನಿಕರು, ಪುಣ್ಯಾತ್ಮ ತಾಯಿ ಜೀಜಾಬಾಯಿ ಕೇಳ್ಕೊಂತಾರೆ, ಕೊಂಡಾಣ ಕೋಟೆಯನ್ನು ಗೆಲ್ಲಬೇಕಾಗಿದೆ ಗೆಳತಿಯ ಮಗನೇ ಅಂತ ಶಿವಾಜಿ ಮಹಾರಾಜರಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ.
ಕೊಂಡಾಣ ಕೋಟೆ ಗೆಲ್ಲುವಂತ ಸಾಮರ್ಥ್ಯ ಇರೋದು ಒಬ್ಬ ವ್ಯಕ್ತಿ ಶಿವಾಜಿ ಮಹಾರಾಜರ ಸೇನೆಯಲ್ಲಿ, ಅದು ತಾನಾಜಿಗೆ ಮಾತ್ರ. ತಾನಾಜಿಗೆ ವಿಷಯ ತಲುಪ್ತು, ಕೊಂಡಾಣ ಕೋಟೆ ಗೆಲ್ಲಬೇಕಾಗಿದೆ. ತಕ್ಷಣ ಮನೆ ಬಿಟ್ಟು ಬಂದ್ರು ಆಸ್ಥಾನಕ್ಕೆ. ಬಂದು ನಿಂತು ಶಿವಾಜಿ ಮಹಾರಾಜರ ಹತ್ರ ತಾನಾಜಿ ಅವ್ರು ಕೇಳ್ತಾರೆ, ಕೊಂಡಾಣ ಕೋಟೆಯನ್ನು ಗೆಲ್ಲಿಕ್ಕೆ ನಾನು ಹೋಗ್ತೀನಿ. ಶಿವಾಜಿ ಮಹಾರಾಜ್ ಹೇಳಿದ್ರು, ಬೇಡಪ್ಪ, ನಿನ್ನ ಮನೆಯಲ್ಲಿ ನಿನ್ನ ಮಗನ ಮದುವೆ ನಡೀತಾ ಇದೆ. ನಿನ್ನ ಮಗನ ಮದುವೆ ನಡೀತಾ ಇರುವಂತ ಸಂದರ್ಭಕ್ಕೆ ನೀನ್ ಯಾಕೆ ಯುದ್ಧಕ್ಕೆ ಹೋಗ್ತೀಯ ಅಂದ್ರೆ, ತಾನಾಜಿ ಹೇಳ್ತಾರೆ, ಮೊದಲು ಕೊಂಡಾಣದ ಮದುವೆ, ನಂತರ ನನ್ನ ಮಗನ ಮದುವೆ. ನನ್ನ ಮನ್ನಲ್ಲಿ ನಾನಿಲ್ಲ ಅಂದ್ರೇನು? ಶಿವಾಜಿ ಮಹಾರಾಜರೇ, ನನ್ನ ಮಗ ನಿಮ್ಮ ಮಗ ಇದ್ದ ಹಾಗೆ ಅಲ್ವಾ? ನನ್ನ ಮಗನ ಮದುವೆ ನೀವು ನೋಡ್ಕೊಳ್ಳಿ, ನಾನು ಕೊಂಡಾಣದ ಮದುವೆ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ತಾನಾಜಿ ಅವರು ಮನೆಯನ್ನು ಬಿಟ್ಟು ಕೊಂಡಾಣ ಕೋಟೆ ಕಡೆ ಹೊರಟು ನಿಂತರು ಯುದ್ಧಕ್ಕೆ. ಅಷ್ಟು ಜನ ಸೈನಿಕರನ್ನು ಕರ್ಕೊಂಡೋಗಿ ತಾನಾಜಿ ಯುದ್ಧಕ್ಕೆ ಹೊರಟರು. ಯುದ್ಧ ಗೆದ್ರು. ದುರಾದೃಷ್ಟವಶಾತ್ ತಾನಾಜಿ ಅವರು ಪ್ರಾಣ ಕಳ್ಕೊಂಡ್ರು, ಹುತಾತ್ಮರಾದ್ರು. ತಾನಾಜಿ ವಿಷಯ ಶಿವಾಜಿ ಮಹಾರಾಜಿಗೆ ತಲುಪ್ತು, ಕೋಟೆ ಗೆದ್ದಿದ್ದೀವಿ, ಆದರೆ ತಾನಾಜಿಯನ್ನು ಕಳ್ಕೊಬಿಟ್ವಿ ಅಂತ. ಆಗ ಶಿವಾಜಿನ ಮಹಾರಾಜರ ಬಾಯಿಂದ ಬಂದಂಥ ಉತ್ತರ ಏನು? ಗಡ ಆಲ ಪಡಸಿಂಹ ಗೆಲ್ಲ. ಕೋಟೆ ಬಂತಪ್ಪ, ಆದರೆ ಸಿಂಹ ಹೊರಟೋಯ್ತು. ಆದ್ರಿಂದ ಶಿವಾಜಿ ಮಹಾರಾಜರು ಆ ಕೋಟೆಯನ್ನು ಗೆದ್ದ ನಂತರ ಕೊಂಡಾಣ ಕೋಟೆಗೆ ಸಿಂಹಗಡ ಅಂತ ನಾಮಕರಣ ಮಾಡಿದ್ರು ತಾನಾಜಿಯ ನೆನಪಿಗೆ. ವಿದ್ಯಾರಣ್ಯರು ಬಹಳ ಸುಂದರವಾಗಿ ಹೇಳ್ತಾರೆ, ಪರಿಸ್ಥಿತಿ ನೋಡಿ, ತಾನಾಜಿಯ ಮನ್ನಲ್ಲಿ ಅವರ ಮಗನ ಮದುವೆ, ಇನ್ನೊಂದು ಕಡೆ ತಾನಾಜಿ ಹುತಾತ್ಮರಾಗಿದ್ದಾರೆ. ಮನೆಯಲ್ಲಿ ಸಂಭ್ರಮಾಚರಣೆ ಆದರೆ ಇನ್ನೊಂದು ಕಡೆ ತಂದೆ ಶವಯಾತ್ರೆ. ಮನೆಗೆ ಬಂದಂತ ನವವಧು ಹೆಣ್ಣು ಮಗಳು ಸೊಸೆ ಮಾಂಗಲ್ಯವನ್ನು ತೊಟ್ಲು, ಅತ್ತೆ ತಾಳಿಯನ್ನು ಬಿಚ್ಚಿಟ್ರು, ಮಗ ಹಸೆಮಣೆ ಹೆರ್ದ, ತಂದೆ ಚಿತಿಯನ್ನು ಏರಿದ್ರು. ಮನೆಯ ಸಂಭ್ರಮಾಚರಣೆ ನಡೀತಾ ಇದ್ರೆ ಇನ್ನೊಂದು ಕಡೆ ತಾನಾಜಿಯವರ ಅಂತಿಮ ಯಾತ್ರೆ ನಡೀತಾ ಇದೆ. ಆದ್ರೆ ಮಗ ಬೆಳಗ್ಗೆ ಯಜ್ಞಕುಂಡದ ಮುಂದೆ ನಿಂತು ತನ್ನ ಪತ್ನಿಯೊಂದಿಗೆ 7 ಹೆಜ್ಜೆಯನ್ನ ಇಕ್ಕಿ ಪ್ರಮಾಣ ಮಾಡಿದ್ರೆ ನಂತರ ಒಂದು ತಂದೆ ಚಿತೆಗೆ ಬೆಂಕಿಯನ್ನ ಇಡ್ತಾನೆ. ಅಲ್ಲಿಗೆ ಅನ್ಕೋಬೋದಿತ್ತು ತಾನಾಜಿಯವರ ಮಗ, ಅರೆ ನನ್ನ ತಂದೆ ನನ್ನ ಮದುವೆ ಆಗುವಂತ ಸಮಯಕ್ಕೂ ಮನ್ನಲ್ಲಿ ಇರ್ದಿಲ್ಲ, ಯುದ್ಧಕ್ಕೆ ಅಂತ ಹೋಗಿ ಹುತಾತ್ಮರಾದ್ರಲ್ಲ, ಇನ್ ನಾನ್ಯಾಕೆ ತಂದೆ ಕೆಲಸ ಮಾಡಬೇಕು ಅಂತ ತಾನಾಜಿಯ ಮಗ ಬೇಸರ ಪಡ್ಕೊಳ್ಬೋದಿತ್ತು. ಆದ್ರೆ ಶಿವಾಜಿ ಮಹಾರಾಜರ ಒಬ್ಬೊಬ್ಬ ಸೈನಿಕರಲ್ಲಿದ್ದಂತ ಹಿಂದುತ್ವ ಪ್ರೇಮ ನೋಡ್ರಿ. ತಾನಾಜಿಯವರ ಅಂತಿಮ ಕಾರ್ಯವನ್ನ 11 ದಿನಕ್ಕೆ ಮುಗಿಸಿ 12ನೇ ದಿನಕ್ಕೆ ತಾನಾಜಿಯ ಮಗ ನವವಧು ಆಗುತ್ತಾನೆ. ಮದುವೆ ಆಗಿದ್ದಂತ ಹುಡುಗ ಕೈಯಲ್ಲಿ ಖಡ್ಗವನ್ನು ಹಿಡಿದು ನನ್ನ ತಂದೆ ಕೆಲಸವನ್ನು ನಾನು ಪೂರ್ಣ ಮಾಡ್ತೀನಿ ಅಂತ ಮತ್ತೊಮ್ಮೆ ರಣರಂಗಕ್ಕಿತ್ತಲ್ಲ. ಹಿಂದುತ್ವ ಪದ್ಧತಿ ಅದು, ಹಿಂದುತ್ವ ಪದ್ಧತಿ ಅದು. ಇಂಥ ಸೈನಿಕರ ಕಾರಣದಿಂದ ಇವತ್ತಿಗೂ ನಾನು ನೀವುಗಳ ಹಿಂದೂಗಳಾಗಿ ಉಳಿದಿರೋದು. ಬಾಜಿಪ್ರಭು ದೇಶಪಾಂಡೆ ಅಂತ ಸೈನಿಕರು ಶಿವಾಜಿ ಮಹಾರಾಜರು ಪಾವನಕಿಂಡಿಂದ ಹೊರಡ್ತಾ ಇದ್ದಾರೆ, ವಿಶಾಲಗಡಕ್ಕೆ ಹೋಗಬೇಕು. ಆಗ ಮೊಘಲರಿಗೆ ಗೊತ್ತಾಯ್ತು ಪಾವನಕಿಂಡಿಂದ ಹೊರಡ್ತಾ ಇದ್ದಾರೆ ಅಂತ. ತಕ್ಷಣ ಮೊಘಲರು ಸೈನಿಕರನ್ನ ಸಾವಿರಾರು ಜನರನ್ನ ಕರ್ಕೊಂಡು ಶಿವಾಜಿ ಮಹಾರಾಜರ ಮೇಲೆ ಯುದ್ಧವನ್ನ ಸಾರಲಿಕ್ಕೆ ಬಂದ್ರೆ ಬಾಜಿಪ್ರಭು ದೇಶಪಾಂಡೆ ಶಿವಾಜಿ ಮಹಾರಾಜರಿಗೆ ಹೇಳ್ತಾರೆ, ಮಹಾರಾಜರೇ ನೀವು ನೇರ ವಿಶಾಲಗಡಕ್ಕೆ ಹೋಗಿ, ಇಲ್ಲಿ ಬರುವಂತ ಯಾವೊಬ್ಬ ಮೊಘಲ್ ಸೈನಿಕ ಕೂಡ ನನ್ನನ್ನು ದಾಟಿ ಬರದೇ ಇರೋ ಹಾಗೆ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಉತ್ತರ ಕೊಟ್ರು, ನನ್ನ ಸೈನಿಕರನ್ನ ಕಾದಾಟದಲ್ಲಿ ಬಿಟ್ಟು ಓಡೋಗುವಂತ ವ್ಯಕ್ತಿ ಅಲ್ಲಪ್ಪ ನಾನು, ಮಹಾರಾಜ ಅಲ್ಲ ಅಂತ. ಆಗ ಬಾಜಿಪ್ರಭು ದೇಶಪಾಂಡೆ ಹೇಳ್ತಾರಂತೆ, ಶಿವಾಜಿ ಮಹಾರಾಜರೇ ನೀವೊಬ್ಬ ಮಹಾರಾಜರು ಬದುಕಿದ್ರೆ ಮುಂದೆ ನನ್ನಂತ 1000 ಜನ ಬಾಜಿಪ್ರಭು ದೇಶಪಾಂಡೆನ ತಯಾರು ಮಾಡ್ತೀರಾ. ಅಕಸ್ಮಾತ್ ನಾನು ಇದೇ ಯುದ್ಧದಲ್ಲಿ ಹುತಾತ್ಮರಾದ್ರೆ ನನ್ನ ಕಥೆಯನ್ನು ಕೇಳುವ ಮೂಲಕ ಮಾತ್ರದಿಂದಲೇ 100 ಜನ ಬಾಜಿಪ್ರಭು ದೇಶಪಾಂಡೆಗಳು ಹುಡ್ಕೊಂತಾರೆ. ಅದು ಸಾಕಲ್ವಾ? ಅದು ಸಾಕಲ್ವಾ? ನಾನು ಯುದ್ಧ ಮಾಡ್ತೀನಿ, ವಿಶಾಲಗಡಕ್ಕೆ ಹೊರಡಿ ಅಂತ ಅವ್ರನ್ನ ಕಳಿಸಿದ್ರು. ಶಿವಾಜಿ ಮಹಾರಾಜ್ ಹೇಳಿದ್ರು, ವಿಶಾಲಗಡದ ಕೋಟೆಯನ್ನು ತಲುಪಿದ ಕೂಡಲೇ ಕೋಟೆಯಿಂದ 3 ಬಾರಿ ತೋಪುಗಳನ್ನ ಸಿಡಿಸ್ತೀವಿ. ಆ 3 ಬಾರಿ ತೋಪುಗಳ ಸಿಡಿದಂತ ಶಬ್ದನ್ನ ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ವಿಶಾಲಗಡ ತಲುಪಿದ್ದೀವಿ ಅಂತ. ತಕ್ಷಣ ಬಂದ್ಬಿಡು ಅಂತ ಹೇಳ್ತಾರೆ. ಬಾಜಿಪ್ರಭು ದೇಶಪಾಂಡೆ ಅವರು ಸರಿ ಅಂತ ಹೇಳಿ ಶಿವಾಜಿ ಮಹಾರಾಜರನ್ನು ಕಳಿಸ್ಕೊಟ್ರು. ಶಿವಾಜಿ ಮಹಾರಾಜರು ಮಿಂಚಿನ ವೇಗದಲ್ಲಿ ವಿಶಾಲಗಡಕ್ಕೆ ಹೊರಟ್ರೆ ಬಾಜಿಪ್ರಭು ದೇಶಪಾಂಡೆ ಅವ್ರ ಜೊತೆ ಇದ್ದಿದ್ದು 300 ಜನ ಸೈನಿಕರು ಮಾತ್ರ. ಎದುರುಗಡೆಯಿಂದ ಸುಮಾರು 5000 ಜನರ ಸೇನೆ ಮುಂದೆ ಬರ್ತಾ ಇದೆ, ಮೊಘಲರ ಸೇನೆ. ದೇಶಪಾಂಡೆ ಅವರು ಮುಂದೆ ನಿಂತಿದ್ದಂತ ಮರಾಠ ವೀರರಿಗೆ, ಹಿಂದೂ ವೀರರಿಗೆ ಹೇಳ್ತಾರಂತೆ, ಬರ್ತಿರೋದು 5000 ಜನ ಮೊಘಲರ ಸೇನೆ, ಇರೋದು 300 ಜನ ಹಿಂದೂ ಸೈನಿಕರು. ಒಬ್ಬೊಬ್ಬ ಹಿಂದೂ ವೀರ ಕನಿಷ್ಠ ಅಂದ್ರೂ 10 ಜನ ಮೊಘಲರನ್ನ ವಿರೋಧ ಕಟ್ಕೊಂಡು ಹೋರಾಟ ಮಾಡಬೇಕು. ಆದ್ರೆ ಹೋರಾಟ ಮಾಡ್ತೀವಿ ಏನಕ್ಕೆ? ಬಾಜಿಪ್ರಭು ದೇಶಪಾಂಡೆ ಅವರು ಅಷ್ಟು ಹಿಂದೂ ವೀರರಿಗೆ ಹೇಳ್ತಾರೆ, अपना धरती अपना राज, छत्रपति शिवाजी महाराज का एक ही सपना हिंदू स्वराज। छत्रपति शिवाजी महाराज के, छत्रपति शिवाजी महाराज के. ಅಷ್ಟು ಜನ ಸೈನಿಕರು ಸಿದ್ಧರಾದ್ರು. ನನ್ನ ನೆಚ್ಚಿನ ಬಂಧುಗಳೇ, ಕೊನೆಗೊಂದು ಮಾತು. ಅಷ್ಟು ಜನ 300 ಜನ ಸೈನಿಕರು ಸಿದ್ಧರಾಗಿ ನಿಲ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಯುದ್ಧ ಶುರುವಾಗುತ್ತೆ. ಸುಮಾರು 1 ಗಂಟೆವರೆಗೂ ಯುದ್ಧ ನಡೆಯುತ್ತೆ. ಅಷ್ಟು 6-7 ಗಂಟೆಗಳ ಕಾಲ 300 ಜನ ಹಿಂದೂ ವೀರರು ನಿಂತ್ಕೊಂಡು ಒಬ್ಬೊಬ್ಬ ಹಿಂದೂ ವೀರ ಸುಮಾರು 10 ಜನರ ವಿರುದ್ಧ ಹೋರಾಡ್ತಾ ಇದ್ದಾರೆ. ಬಾಜಿಪ್ರಭು ದೇಶಪಾಂಡೆ ಅವರು ಒಂದು ಕೈಲಿ 6.5 kg ಕತ್ತಿ, ಇನ್ನೊಂದು ಕೈಲಿ 6.5 kg ಕತ್ತಿ, ಆ ಕತ್ತಿಗಳನ್ನ 2 ಕೈನಲ್ಲಿ ಹಿಡಿದು ಹೋರಾಟ ಮಾಡ್ತಾ ಇದ್ರೆ ಇಷ್ಟು ಗಂಟೆಗಳಾಗುವಷ್ಟರಲ್ಲಿ ಬಾಜಿಪ್ರಭು ದೇಶಪಾಂಡೆ ಅವರ ದೇಹ ಇನ್ನೇನು
ಮೇಲೆ ಛಿದ್ರ ಆಗಬೇಕು, ರಕ್ತ ಸಿಕ್ತರಾಗಿದ್ದಾರೆ, ಎಲ್ಲಿ ನೋಡಿದ್ರು ಗಾಯಗಳ ಗುರುತುಗಳು. ಆಗ ಬಾಜಿಪ್ರಭು ದೇಶಪಾಂಡೆ ಅವರ ಅಕ್ಕಪಕ್ಕದಲ್ಲಿ ನೋಡ್ತಾರೆ, ನಿಂತಿದ್ದಂತ ಅಷ್ಟು ಹಿಂದೂ ವೀರರು ತೀರ್ಕೊಂಡಿದ್ದಾರೆ, ನಿಂತಿರೋರೊಬ್ಬೇ ಬಾಜಿಪ್ರಭು ದೇಶಪಾಂಡೆ. ಏನು ಮಾಡಬೇಕು? ಮುಂದೆ ಸೈನಿಕರು ಬರ್ತಿದ್ದಾರೆ. ರಕ್ತ ಸಿಕ್ತರಾಗಿದ್ದಂತ ಬಾಜಿಪ್ರಭು ದೇಶಪಾಂಡೆ ಎರಡೂ ಕೈಯಲ್ಲಿ ಖಡ್ಗವನ್ನು ಹಿಡಿದು ಹೋರಾಟ ಮಾಡದಿದ್ದಾಗ ಬಾಜಿಪ್ರಭು ದೇಶಪಾಂಡೆ ಅವರು ಹೇಳ್ತಾರೆ, ನನ್ನ ದೇಹದ ಅಂಗಾಂಗಗಳು ಸಾಯ್ಬೋದು, ಆದರೆ ನನ್ನ ಕಿವಿ ಒಂದು ಸಾಯೋದಿಲ್ಲ. ಯಾಕೆ ಗೊತ್ತೇ? ವಿಶಾಲ್ಗಢಕ್ಕೆ ಹೋಗಿ ಶಿವಾಜಿ ಮಹಾರಾಜರು ಅಲ್ಲಿಂದ 3 ತೋಪುಗಳ ಸಿಡಿಸುವವರೆಗೂ ನಾನು ಸಾಯೋದಿಲ್ಲ. ಆ ಸಿಡಿತದ ಕಿವಿ ಕೇಳಲಿಕ್ಕೋಸ್ಕರ ನನ್ನ ಕಿವಿ ಜೀವಂತವಾಗಿರುತ್ತೆ. ಯಾವಾಗ ಶಿವಾಜಿ ಮಹಾರಾಜರು ಆ 3 ಬಾರಿ ತೋಪನ್ನು ಸಿಡಿಸ್ತಾರೋ ಆ ಕ್ಷಣ ನಾನು ಪ್ರಾಣ ಬಿಡ್ತೀನಿ, ಅಲ್ಲಿವರೆಗೂ ಪ್ರಾಣ ಬಿಡೋದಿಲ್ಲ ಅಂತ ಎರಡೂ ಕೈಯಲ್ಲಿ ಖಡ್ಗವನ್ನಿತ್ತು ಹೋರಾಟ ಮಾಡುತ್ತಿದ್ದಾರೆ. ಶಿವಾಜಿ ಮಹಾರಾಜರು ವಿಶಾಲ್ಗಢಕ್ಕೆ ತಲುಪಿ ಕೋಟೆಯಿಂದ 3 ಬಾರಿ ತೋಪನ್ನು ಹಾರಿಸಿದ್ರು. ಆ 3 ಬಾರಿ ತೋಪಿನ ಸಿಡಿತದ ಸದ್ದು ಕೇಳಿದ ಕೂಡಲೇ ಆ ಸಿದ್ದಿದ ಸದ್ದು ಬಾಜಿಪ್ರಭು ದೇಶಪಾಂಡೆ ಅವರ ಕಿವಿಗೆ ಬಿತ್ತು. ತಕ್ಷಣ ಬಾಜಿಪ್ರಭು ದೇಶಪಾಂಡೆ ಅವರು ಜೈ ಭವಾನಿ ಅಂತ ಹೇಳ್ತಾ ಅಲ್ಲೇ ಕಣ್ಣು ಮುಚ್ಚಿ ತಮ್ಮ ಪ್ರಾಣವನ್ನು ಬಿಟ್ಟರು. ಬದ್ಧತೆ ನೋಡಿ, ಅಷ್ಟು ಗಂಟೆಗಳ ಕಾಲ ಆ ಒಂದು ಸಿಡಿತದ ಸತ್ತಿಗೋಸ್ಕರ ಕಾದು ನಿಂತಿದ್ರಲ್ಲ, ಯಾರಿಗೋಸ್ಕರ ಅಂತ ಬದ್ಧತೆ, ಯಾರಿಗೋಸ್ಕರ ಅಂತ ತ್ಯಾಗ ಸಮರ್ಪಣೆಗಳು. ಇಲ್ಲಿ ಕೂತಿದ್ದೀವಲ್ಲ, ನನಗೋಸ್ಕರ, ನಿನಗೋಸ್ಕರ, ನಮಗೋಸ್ಕರ, ನನ್ನ ನೆಚ್ಚಿನ ಬಂಧುಗಳೇ. ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡೋಣ, ಶಿವಾಜಿ ಮಹಾರಾಜರು ಕೊಟ್ಟಿದ್ರಲ್ಲ ಅದೇ ಆದರ್ಶವನ್ನು ತೊಟ್ಟು ಮತ್ತೊಮ್ಮೆ ದೇಶದಲ್ಲಿ ರಾಮರಾಜ್ಯ ನಿರ್ಮಾಣ ಮಾಡುವ ಹತ್ತಕ್ಕೆ ನಾವೆಲ್ಲರೂ ಬೆಳೆದು ನಿಲ್ಲೋಣ. ಅಕಸ್ಮಾತ್ ಶಿವಾಜಿ ಮಹಾರಾಜರು ಹುಟ್ಟಿರ್ಲಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು ಅಂದ್ರೆ, ಒಬ್ಬ ಹುಡುಗ ಪರೀಕ್ಷೆನಲ್ಲಿ ಪ್ರಶ್ನೆ ಬಂದಾಗ ಹುಡುಗ ಬರೀತಾನೆ, ಪರೀಕ್ಷೆನಲ್ಲಿ ಬರುವಂತ ಪ್ರಶ್ನೆ ಶಿವಾಜಿ ಮಹಾರಾಜರು ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು? ಹುಡುಗ ಬರೀತಾನೆ. ಅಕಸ್ಮಾತ್ ಶಿವಾಜಿ ಮಹಾರಾಜರು ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಎಂದಿದ್ರೆ ಇವತ್ತು ಇದೇ ಪ್ರಶ್ನೆಗೆ ಉತ್ತರವನ್ನು ನಾನು ಅರಬಿಕ್ ಭಾಷೆನಲ್ಲಿ ಕೊಡಬೇಕಾಗಿತ್ತು ಅಂತ. ಆ ಒಬ್ಬ ಶಿವಾಜಿ ಮಹಾರಾಜ್ ಹುಟ್ಟು ಬಂದ್ರು. ಅಕಸ್ಮಾತ್ ಶಿವಾಜಿ ಮಹಾರಾಜರು ಹುಟ್ಟಿರ್ಲಿಲ್ಲ ಅಂದಿದ್ರೆ ಇವತ್ತು ಉತ್ತರದಲ್ಲಿ ಮೊಘಲ್ ಶಾಹಿ, ದಕ್ಷಿಣದಲ್ಲಿ ಆದಿಲ್ ಶಾಹಿ, ಅದ್ರ ಆಚೆ ಈಚೆ ಇಮಾಮ್ ಶಾಹಿ, ಬರದ್ ಶಾಹಿ, ಕುತುಬ್ ಶಾಹಿ, ನವಾಬ್ ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ಸೂರತ್ನಲ್ಲಿ ಬ್ರಿಟಿಷರು, ಪಕ್ಕದಲ್ಲೇ ಫ್ರೆಂಚರು, ಡಚ್ಚರು ಇದ್ದು ಇಡೀ ಜಗತ್ತಿನ 100 ಮತಪಂಥಗಳು, ಅಸಂಖ್ಯ ಪರಕೀಯರು ಭಾರತೀಯ ಸಂಸ್ಕೃತಿಯನ್ನ, ಹಿಂದೂ ಸಂಸ್ಕೃತಿಯನ್ನ ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ನಮ್ಮ ಧರ್ಮದ ರಕ್ಷಣೆಗೆ, ನನ್ನ ರಕ್ಷಣೆಗೆ, ನಿಮ್ಮ ರಕ್ಷಣೆಗೆ, ಹಿಂದೂಗಳ ರಕ್ಷಣೆಗೋಸ್ಕರ ಹಿಂದೂಗಳಿಗೆ ಸ್ವರಾಜ್ಯ ಸಾಮ್ರಾಜ್ಯವನ್ನ ಕಟ್ಟಲೆಯುವಂತ ಕನಸನ್ನು ಹೊತ್ತಿ ಬಂದಂತ ಏಕೈಕ ವ್ಯಕ್ತಿ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಅಂತ ಮಹಾರಾಜರ ಆದರ್ಶ ಮತ್ತೊಮ್ಮೆ ನಮ್ಮೆಲ್ಲರೆಲ್ಲ ಮೊಳಗಲಿ. ನಾವೆಲ್ಲರೂ ಒಗ್ಗಟ್ಟಾಗಿ ಏಕಕಂಠದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜಯಘೋಷವನ್ನಾಗ್ತಾ ತಾಯಿ ಅಂಬಭವಾನಿಯನ್ನ ನೆನಪಿಸಿಕೊಂಡು ಹಿಂದೂ ಸಾಮ್ರಾಜ್ಯವನ್ನ ಅರ್ಥಾತ್ ರಾಮರಾಜ್ಯವನ್ನ ದೇಶದಲ್ಲಿ ನಿರ್ಮಾಣ ಮಾಡುವಂತ ಕೆಲಸಕ್ಕೆ ನಾವೆಲ್ಲರೂ ಜೊತೆಗೂಡೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ ನಂಗೆ 2 ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಸಂಘಟನೆಯ ಹಿರಿಯರಿಗೆ, ಕಾರ್ಯಕರ್ತ ಅಣ್ಣಂದರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆ ನನ್ನ ಕೈಲಿ ಆಡಿಸಿರುವಂತ 2 ಮಾತನ್ನ ಕೇಳಿಸ್ಕೊಂಡಂತ ಎಲ್ಲ ನೆಚ್ಚಿನ ಗಣ್ಯರಿಗೆ, ದಿವ್ಯತ್ರೆಯರಿಗೆ, ನೆರೆದಿರುವಂಥ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳು ಈಗ ಎಲ್ಲರೂ ಒಮ್ಮೆ ಜಯಕಾರ ಹಾಕ್ಬಿಡೋಣ. ದಯವಿಟ್ಟು ನಿಮ್ಮ 2 ಕೈಗಳನ್ನ ಗಾಳಿನಲ್ಲಿ ತೂರ್ತಾ ಅಕ್ಕಪಕ್ಕ ಹಿಂದೆ ಮುಂದೆ ಇರುವಂಥ ಸಮಸ್ತ ಹಿಂದೂ ಬಂಧುಗಳು 2 ಕೈನ ಮೇಲೆ ಎತ್ತಿ ಉಚ್ಚಕಂಠದಿಂದ ಭಾರತ ಮಾತಾ ಜೊತೆ ಒಮ್ಮೆ ಜಯಘೋಷ ಹಾಕಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಛತ್ರಪತಿ ಶಿವಾಜಿ ಮಹಾರಾಜ್ ಕೀ ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.